ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನು ಈ ದಿನ ನಮ್ಮ ಜೀವಿತದಲ್ಲಿ ಒಳ್ಳೆದೆಂದು ತೋಚಿಕೊಂಡು ನಮ್ಮನ್ನು ಆತನ ಆರಿಸಿಕೊಂಡು ಆತನ ಸಾನ್ನಿಧ್ಯದಲ್ಲಿ ಆತನ ಆರಾಧನೆ ಮಾಡೋದಕ್ಕೋಸ್ಕರ ದೇವರು ನಮ್ಮನ್ನು ಒಂದುಗೂಡಿಸ್ತಾನೆ. ನಾವು ಅದಕ್ಕೆ ಮೊದಲಾಗಿ ನಾವು ಕರ್ತನಿಗೆ ಸ್ತೋತ್ರ ಹೇಳುವ. ಯಾಕಂದರೆ ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಜ್ಞಾನ ಅಲ್ಲ, ನಾವು ಬರೀ ಉಸಿರಾಗಿದ್ದೀವಿ. ದೇವರನ್ನು ನೋಡ್ತೇವೆ, ಒಂದು ಮಣ್ಣಲ್ಲಿ ಒಂದು ಮನುಷ್ಯನನ್ನು ಆತನು ಸೃಷ್ಟಿ ಮಾಡಿಕೊಂಡು ಆ ದೇವರ ಸಾರೂಪ್ಯದಲ್ಲಿ ದೇವರು ಉಂಟು ಮಾಡಿದ್ದು ನೋಡ್ತೇವೆ. ಹೌದು, ಎಲ್ಲವೂ ನೋಡ್ತೇವೆ. ಆತಗೆ ಪ್ರಾಣ ಮತ್ತು ಮಾತ್ರ ಶರೀರ ಇರೋದು, ಆದರೆ ಮನುಷ್ಯನಿಗೆ ಆತ್ಮ, ಪ್ರಾಣ, ಶರೀರವನ್ನು ದೇವರು ಕೊಟ್ಟು, ಹೌದು, ಆತನ ಯಾವಾಗಲೂ ಆರಾಧನೆ ಮಾಡಬೇಕು, ಯಾವಾಗಲೂ ಆತನ ಸ್ತುತಿ ಮಾಡಬೇಕು, ಆತನ ಘನಪಡಿಸಬೇಕೆಂಬುದು ದೇವರು ಜಗತ್ತಕ್ಕಿಂತ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡದ್ದು ನೋಡ್ತೇವೆ. ಪ್ರಿಯರೇ, ನಾವು ಯಾರು? ನಾವು ಸ್ವಂತ ಸೊತ್ತುಗಳಲ್ಲ. ಕ್ರಿಸ್ತನು ರಕ್ತ ಕೊಟ್ಟಿದ್ದಾನೆ. ಕ್ರಿಸ್ತನು ಆತನು ಹಿಂಸೆ ಅನುಭವಿಸ್ತಾನೆ. ಎಷ್ಟೋ ಪೆಟ್ಟುಗಳು, ಚಾಟಿಯ ಹೇಟುಗಳ ತಿಂದು ನಾವು ನೋಡ್ತೇವೆ. ಆತನು ಎಲ್ಲ ರಕ್ತಮಯವಾದ ಆ ಕೊಲ್ಗತ್ತ ಬೆಟ್ಟದಲ್ಲಿ ಫುಲ್ ರಕ್ತಮಯವಾಗಿಕೊಂಡು ಆ ಕೊನೆಯದಾಗಿ ಆ ಬರ್ಚಿ ಹಾಕುವಾಗ ಆತನ ದೇಹದೊಳಗಿಂದ ನೀರನ್ನ ನಿವೇಳ್ತಾ ಅಷ್ಟು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಪ್ರಿಯರೇ, ಅಂತ ಯೇಸುವನ್ನು ಆರಾಧನೆ ಮಾಡಿಕೊಟ್ಟ ಈ ಭಾಗ್ಯ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟದ. ಪ್ರಿಯರೇ, ಯಾವುದೇ ಕಣ್ಣೀರಿರ್ಬೋದು, ಯಾವುದೇ ರೀತಿಯ ಕಷ್ಟಗಳಿರ್ಬೋದು, ಆದರೆ ದೇವರು ಯೇಸು ಕ್ರಿಸ್ತನ ಹತ್ರ ಬರುವಾಗ ಆತನ ಮಗನೇ, ಮಗಳೇ, ನೀನು ದುಃಖ ಪಡಬೇಡ, ಕಣ್ಣೀರು ಸುರಿಸಬೇಡ, ನಾನು ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದೇನೆಂಬುದು ಆತನು ಸಂತೈಸುವಂತ, ಅಪ್ಪಿಕೊಳ್ಳುವಂತ ತಂದೆ ನಮಗೊಬ್ಬ ಇದ್ದಾನೆಂಬುದನ್ನು ನಾವು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳುವರಾಗಬೇಕು. ಪ್ರಿಯ, ನಾವು ಈ ಸಮಯದಲ್ಲಿ ಆರಾಧನೆಗೋಸ್ಕರ ಬಂದಿದ್ದೇವೆ. ನಾವು ಕೀರ್ತನೆ ಭಾಗದಲ್ಲಿ 105ನೇ ಕೀರ್ತನೆ ನಾವು 1-2-3 ವಾಕ್ಯ ನೋಡಿದ್ರೆ, ಯೆಹೋವನಿಗೆ ಕೃತಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳೇ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನು ಧ್ಯಾನಿಸಿರಿ, ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ. ಯೆಹೋವನ ದರ್ಶನವನ್ನು ಕೋರುವರ ಹೃದಯಗಳು ಹರ್ಷಿಸಲಿ, ಯೆಹೋವನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಆಮೆನ್. ನಾವು ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸುವರಾಗಬೇಕು. ದೇವರ ವಾಕ್ಯ ಹೇಳ್ತದೆ, ಯೆಹೋವನ ದರ್ಶನವನ್ನು ಕೋರುವರ ಹೃದಯವು ಹರ್ಷಿಸಲಿ. ಯೆಹೋವನ ದರ್ಶನ, ಯೆಹೋವನ ಪ್ರಸನ್ನತೆ, ಆತನ ಮಹಿಮೆಯನ್ನು ನಾವು ಕೋರುವುದು, ನಾವು ಬಯಸುತ್ತಾ ಹಂಬಲಿಸುವರಾಗುವಂತವರ ಕರ್ತನ ಖಂಡಿತವಾಗಿಯೂ ಆತನು ನಮ್ಮ ಹೃದಯ ಇಷ್ಟಾರ್ಥ ನೆರವೇರಿಸ್ತಾನೆ. ಯಾಕಂದ್ರೆ 150ನೇ ಕೀರ್ತನೆಯಲ್ಲಿ ನೋಡ್ತೇವೆ, ಆತನಿಗೆ ಕೃತಸ್ತುತಿ ಮಾಡಬೇಕಂತೆ. ಆತನ ನಾಮದಲ್ಲಿರುವಂಥ ಘನತೆ, ಆತನ ನಾಮದಲ್ಲಿರುವಂಥ ಮಹಿಮೆಯನ್ನು ನಾವು ಎತ್ತಿ ನಾವು ಕೊಂಡಾಡೋರಾಗಬೇಕು. ನಾವು ನೋಡ್ತೇವೆ ಅದ್ಭುತ ಕೃತ್ಯಗಳು ನಮ್ಮೊಬ್ಬರ ಜೀವಿತದಲ್ಲೂ, ನಮ್ಮ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಆತನು ಎಷ್ಟೊಂದು ಅದ್ಭುತ ಮಾಡಿದ್ದಾನೆ ನಾವು ಧ್ಯಾನಿಸಿಕೊಂಡು ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋರಬೇಕೆಂಬುದು ಕೀರ್ತನೆಗಾರನಲ್ಲಿ ಬರೆದು ನೋಡ್ತೇವೆ. ಪ್ರಿಯರೇ, ಹೌದು, ನಮ್ಮ ದೇವರು ಪ್ರತಿನಿತ್ಯವೂ ಅದ್ಭುತ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಪೂರ ನಂಬಿಕೆ ಆತನ ಮೇಲೆ ಇಡಬೇಕು. ಹೌದು, ನನ್ನ ದೇವರು ಅಸಾಧ್ಯವನ್ನು ಸಾಧ್ಯ ಮಾಡೋದು ದೇವರಾಗಿದ್ದಾನೆ. ಯಾವ ರೀತಿ ನಾವು ನೋಡ್ತೇವೆ, ಐಗುಪ್ತದಲ್ಲಿ ಆ ಇಸ್ರಾಯೇಲ್ ಜನರ ಕಣ್ಣೀರನ್ನು ನೋಡಿಕೊಂಡು ನಾವು ನೋಡ್ತೇವೆ, ಅವರು ಬಿಟ್ಟು ಕೆಲಸ 24 ಗಂಟೆ ತಾಸುಗಳ ಕೆಲಸ ಮಾಡುವಾಗ ಅವರ ಕಣ್ಣೀರು, ಅವರ ರೋದನೆ ಕೇಳಿಕೊಂಡು ದೇವರು ಮೋಶೆಯನ್ನು ಕರೆದುಕೊಂಡು ಅಲ್ಲಿಂದ ಬಿಡುಗಡೆ ಕೊಟ್ಟದ್ದು ನೋಡ್ತೇವೆ. ಪ್ರಿಯರೇ, ಇವತ್ತು ನಾವು ದೇವರ ಸಾನ್ನಿಧ್ಯದಲ್ಲಿ ಕೂಗುವುದಾದರೆ, ದೇವರ ಸಾನ್ನಿಧ್ಯದಲ್ಲಿ ಮೊರೆ ಇಡುವುದಾದರೆ, ದೇವರ ಸಾನ್ನಿಧ್ಯದಲ್ಲಿ ಆರಾಧಿಸುವುದಾದರೆ, ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವುದಾದರೆ, ದೇವರು ಖಂಡಿತ ನಮ್ಮ ಪ್ರಾರ್ಥನೆ ತಿರಸ್ಕಾರ ಮಾಡುವುದಿಲ್ಲ. ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಯಾಕಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿ ದೇವರು ಆತನಾಗಿದ್ದಾನೆ. ಆತ ನಮಗಿಲ್ಲದಿದ್ದರೆ ನಾವು ಬದುಕಲಿಕ್ಕೆ ಒಂದು ಕ್ಷಣವೂ ಬದುಕಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಆತನು ಪ್ರತಿ ಕ್ಷಣ ನಮ್ಮನ್ನು ನಡೆಸುವಂಥ ದೇವರಾಗಿ, ಅದ್ಭುತ ಮಾಡೋದ ದೇವರಾಗಿದ್ದಾನೆ. ನಾವು ಆತನಿಗೋಸ್ಕರ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಯಾಕಂದರೆ ಕೀರ್ತನೆಗಾರನದ ಪ್ರತಿಯೊಂದು ಕೀರ್ತನೆಯಲ್ಲಿ ನೋಡ್ತೇವೆ, ಆತನು ಸ್ತುತಿ ಮಾಡಬೇಕು, ಆತನು ಆರಾಧನೆ ಮಾಡಬೇಕು, ಆತನು ಕೀರ್ತಿಸಿ ಘನಪಡಿಸುವರಾಗಬೇಕೆಂಬುದು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ. ನಾವು ನಮ್ಮ ಜೀವಿತದ ಪ್ರತಿ ದಿನವನ್ನು ಜ್ಞಾಪಿಸಿಕೊಳ್ಳುವ. ನಾನು ಯಾವ ರೀತಿ ನಡೆದುಕೊಂಡಿದ್ದೇನೆ, ಕಳೆದ ದಿವಸ ನನ್ನ ಜೀವಿತದಲ್ಲಿ ನಾನು ಯಾವ ರೀತಿ ನಡ್ಕೊಂಡು ದೇವರೊಟ್ಟಿಗೆ ಯಾವ ರೀತಿ ನನ್ನ ಸಂಬಂಧವಿದೆ ಎಂಬುದು ನಾವು ಯೋಚಿಸುವ. ಈ ಸಮಯದಲ್ಲಿ ನಾವು ಪರಿಪೂರ್ಣ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಪೂರ್ವಕವಾಗಿ ಈ ಆರಾಧನೆಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಸ್ವರ್ಗ ನಮ್ಮ ತಂದೆ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಪವಿತ್ರಾತ್ಮನೇ, ದೇವ ಕೀರ್ತನೆಗಾರನ ಹೇಳ್ತಾನೆ, ಯೆಹೋವನನ್ನು ಸ್ತುತಿಸಿರಿ, ಆತನಿಗೆ ಕೃತಜ್ಞತೆಯನ್ನು ಕೊಡಿರಿ, ಆತ ನಮ್ಮನ್ನು ಘನಪಡಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನು ವರ್ಣಿಸಿರಿ ಎಂಬುದು. ಆತನು ಮಾಡಿದ ಪ್ರತಿಯೊಂದು ಉಪಕಾರಗಳು, ಆತನು ಮಾಡಿದ ಪ್ರತಿಯೊಂದು ರೀತಿಯ ನಡೆಸುವಿಕೆಗಳಿಗೋಸ್ಕರ ನಾವು ಆತನಿಗೆ ಸ್ತೋತ್ರ ಸಲ್ಲಿಸುವ. ಪವಿತ್ರಾತ್ಮನೇ, ನಿಮ್ಮ ಕಾಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಪವಿತ್ರಾತ್ಮನೇ, ನೀನು ಇರಬೇಕು ದೇವ, ನಾವು ತಗ್ಗಿಸಲ್ಪಡಬೇಕು, ನೀನು ಮಹಿಮೆ ಹೊಂದಬೇಕು. ಸ್ವಾಮಿ, ನೀನು ನಮ್ಮನ್ನು ನಡೆಸಿಕೊಂಡು
ಈ ಆರಾಧನೆಯಲ್ಲಿ ನಿನ್ನ ಮಹಿಮೆಯಿಂದ ಅಭಿಷೇಕ ತುಂಬಿಸು. ನೋಡುವಂತ ಒಂದೊಂದು ಕುಟುಂಬಗಳು ಪವಿತ್ರಾತ್ಮನೇ ಅಪ್ಪ, ಅವರ ವೇದನೆಗಳಿರ್ಬೋದು, ಅವರ ಕಷ್ಟ ಕಣ್ಣೀರಿರ್ಬೋದು, ಪರಿಪೂರ್ಣ ಬಿಡುಗಡೆ ಕೊಟ್ಟು ದೇವ ಈ ಆರಾಧನೆ ಜೀವಿತದಲ್ಲಿ ಒಂದು ಕಾರ್ಯಗತವಾದ ಆರಾಧನೆಯಾಗಿ ನೀನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಪ್ರಾರಂಭದ ಕಡತನಕ್ಕೆ ಎಲ್ಲವನ್ನ ಯೇಸುವೆ ನಿಮ್ಮ ಕಾಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ನಡೆಸು, ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೋದಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಹೇಳುವ ಈ ಸಮಯದಲ್ಲಿ ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗುವುದಿಲ್ಲ. ಯೇಸು ನೀನು ಯಾವಾಗ ನಮ್ಮ ಜೀವಿತದಲ್ಲಿ ಇರುತ್ತೋ ನಾವು ಸೋತು ಹೋಗಲ್ಲ. ನಾವು ಭಯಪಡುವವರಲ್ಲ, ನಾವು ದಿಗ್ಭ್ರಮೆಗೊಳ್ಳುವವರಲ್ಲ, ನಾವು ಮುಖ ನಾಚಿಗೊಳಗಾಗುವುದಿಲ್ಲ. ಯಾಕಂದ್ರೆ ಯೋವೇಲ ಪ್ರವಾದನ ಗ್ರಂಥದಲ್ಲಿ ಹೇಳ್ತದೆ, ಹೌದು ನಿನಗುಂಟಾದ ಅವಮಾನಕ್ಕೆ ಬದಲಾಗಿ ದೇವರು 2ರಷ್ಟು, ಹೌದು ಯಾವ ಸಿಂಹ ಆ ಗುಂಪು ಮಾಡುತ್ತೆ, ಸಣ್ಣ ಮಾಡುತ್ತೆ, ಚೂರು ಮಾಡುತ್ತೆ, ಅಂತ ತಿಂದ ವರ್ಷ ನಾನು ನಿಮಗೆ ಕಟ್ಟಿಕೊಡ್ತೇನೆ. ನನ್ನ ಮಕ್ಕಳು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ ಎಂಬುದು ದೇವರು ನಮ್ಮನ್ನು ಆಶದ ನಿಧಿಯನ್ನಾಗಿ, ಅಬ್ರಾಮನ, ಯಾಕೋಬನ, ಇಸಾಕನ ಆಶದನ್ನು ನಮ್ಮ ಜೀವಿತದಲ್ಲಿ ಆತನು ಒದಗಿಸಿಕೊಳ್ಳಿಕ್ಕೆ ಶಕ್ತಿ ಅದು ಅಂತ ದೇವರ ಸಮಯದಲ್ಲಿ ನಾವು ಆತನನ್ನು ಕೊಂಡಾಡೋಣ, ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಗಾಡ್ ರಾಜ. ಓ ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ಓ ಲಪ್ಪ ಜೀಸಸ್. ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ನೀನು ಗೆಲ್ಲವ ನೋಡಿಕೊಳ್ಳುವೆ, ನೀನು ಗೆಲ್ಲವ ನೋಡಿಕೊಳ್ಳುವೆ, ನೀನು ಗೆಲ್ಲವ ನೋಡಿಕೊಳ್ಳುವೆ, ನೀನು ಗೆಲ್ಲವ ನೋಡಿಕೊಳ್ಳುವೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಸಮಾಧಾನ ಕಾರಣನು ನೀನೇ ತಾನೇ, ಸರ್ವಶಕ್ತನು ನೀನೇ ತಾನೇ. ಸಮಾಧಾನ ಕಾರಣನು ನೀನೇ ತಾನೇ, ಸರ್ವಶಕ್ತನು ನೀನೇ ತಾನೇ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಅದ್ಭುತ ದೇವರು ನೀನೇ ತಾನೇ, ಆಲೋಚನೆ ಕರ್ತನು ನೀನೇ ತಾನೇ. ಅದ್ಭುತ ದೇವರು ನೀನೇ ತಾನೇ, ಆಲೋಚನೆ ಕರ್ತನು ನೀನೇ ತಾನೇ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಶಾರನ್ ಗುಲಾಬಿಯು ನೀನೇ ತಾನೇ, ತಾಗಿನ ತಾವರೆಯೋ ನೀನೇ ತಾನೇ. ಶಾರನ್ ಗುಲಾಬಿಯು ನೀನೇ ತಾನೇ, ತಾಗಿನ ತಾವರೆಯೋ ನೀನೇ ತಾನೇ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಲೋಕದ ಬೆಳಕು ನೀನೇ ತಾನೇ, ರಕ್ಷಣ ಕರ್ತನು ನೀನೇ ತಾನೇ. ಲೋಕದ ಬೆಳಕು ನೀನೇ ತಾನೇ, ರಕ್ಷಣ ಕರ್ತನು ನೀನೇ ತಾನೇ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ನನಗೆ ಸುಂದರನು ನೀನೇ ತಾನೇ, ನನ್ನ ಆಶೆಯೆಲ್ಲ ನೀನೇ ತಾನೇ. ನನಗೆ ಸುಂದರನು ನೀನೇ ತಾನೇ, ನನ್ನ ಆಶೆಯೆಲ್ಲ ನೀನೇ ತಾನೇ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಸಮಾಧಾನ ಕಾರಣನು ನೀನೇ ತಾನೇ, ಸರ್ವಶಕ್ತನು ನೀನೇ ತಾನೇ. ಸಮಾಧಾನ ಕಾರಣನು ನೀನೇ ತಾನೇ, ಸರ್ವಶಕ್ತನು ನೀನೇ ತಾನೇ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ.
ಸೋತು ಹೋಗಲಾರೆ. ಲೋಕದ ಬೆಳಕು ನೀನೇ ತಾನೇ, ರಕ್ಷಣಾ ಕರ್ತನು ನೀನೇ ತಾನೇ. ಲೋಕದ ಬೆಳಕು ನೀನೇ ತಾನೇ, ರಕ್ಷಣಾ ಕರ್ತನು ನೀನೇ ತಾನೇ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ಯೇಸು ನೀನು ಇರುವಾಗಲೇ ನಾನು ಸೋತು ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, 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 ನೀನು ಎಲ್ಲವ ನೋಡಿಕೊಳ್ಳುವೆ. ಕರ್ತನೆ, ನೀನು ಎಲ್ಲವನ್ನು ನೋಡಿಕೊಳ್ಳುವಂತ ದೇವರ ಕರ್ತನೆಪ್ಪ. ನಿನಗೆ ಮುಚ್ಚು ಮರ ಎಂಬುದೇ ಗೊತ್ತಿಲ್ಲ ಕರ್ತನೆಪ್ಪ. ಯಾಕಂದ್ರೆ ಸ್ವಾಮಿ, ಹೌದು, ಆ ಕೀರ್ತನೆಗಾರ 139 ಕೀರ್ತನೆ ಹೇಳ್ತಾನೆ, ಹೌದು, ನಾನು ಎಲ್ಲಿಗೆ ಓಡಲಿ, ಹೌದು, ಮೇಲೆ ಕೇಳ್ದು ಅಲ್ಲಿ ನೀನು ಇರ್ತಿ, ಪಾತಾಳ ಕೇಳ್ದು ಮರೆಯಾದ್ರೂ ಅಲ್ಲಿ ನೀನು ಇರ್ತಿ ಎಂಬುದು. ಹೌದು, ದೇವರಿಗೆ ಅಗೋಚರವಾದ ಸಂಗತಿಗಳು ಯಾವುದಿಲ್ಲ, ಎಲ್ಲವೂ ಗೋಚರವಾದದ್ದುಂಟು ಎಂಬುದು ನೋಡ್ತೇವೆ ಸ್ವಾಮಿ. ದೇವದ ಕರ್ತನೆಪ್ಪ, ನೀನು ಇರುವಾಗ ಮಾತ್ರ ಅಲ್ಲಿ ಒಂದು ಅದ್ಭುತ, ನೀನಿರುವಾಗ ಮಾತ್ರ ಸ್ವಾಮಿ ಅಲ್ಲಿ ಒಂದು ಮಹಿಮೆಯು ತುಂಬಲ್ಪಡುವುದು ಸ್ವಾಮಿ. ದೇವನಿಗೆ ಸ್ತೋತ್ರ. ಈ ಸಮಯದಲ್ಲಿ ನೀನನ್ನು ಕೊಂಡಾಡ್ತೇವೆ ಸ್ವಾಮಿ ಅಪ್ಪ, ಯಾಕಂದ್ರೆ ಸರ್ವಶಕ್ತನ ದೇವರು ನೀನಾಗಿದ್ದಿ ದೇವ. ಹೌದು ಕರ್ತನಪ್ಪ, ಕಾಣುವ ದೇವರಾಗಿದ್ದೆ, ನಮ್ಮ ಪ್ರತಿಯೊಂದು ಪರಿಸ್ಥಿತಿಗಳನ್ನ ಬದಲಾಯಿಸುವಂತ ದೇವರಾಗಿದ್ದೆ. ನಿನಗೊಬ್ಬನ ಆರಾಧಿಸ್ತೇವೆ, ನಿನಗೊಬ್ಬನೇ ಮಹಿಮೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ. ಓ ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ನಿನ್ನ ಆರಾಧಿಸುವೆ, ಕರ್ತನೇ ನಿನ್ನ ಕೊಂಡಾಡುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಅಪ್ಪ ನಿನಗೆ ಆರಾಧನೆ, ರಾಜ ನಿನಗೆ ಆರಾಧನೆ. ಅಪ್ಪ ನಿನಗೆ ಆರಾಧನೆ, ರಾಜ ನಿನಗೆ ಆರಾಧನೆ. ಯೇಸುವೇ ನಿನ್ನ ಆರಾಧಿಸುವೆ, ಕರ್ತನೇ ನಿನ್ನ ಕೊಂಡಾಡುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಸರ್ವಶಕ್ತನು ನೀನೇ, ನನಗೆಲ್ಲವ ಒದಗಿಸಿದೆ. ಕಾಣುವ ದೇವರು ನೀನೇ, ನನ್ನ ಕಣ್ಣೀರ ಹೊರಿಸಿರುವೆ. ಸರ್ವಶಕ್ತನು ನೀನೇ, ನನಗೆಲ್ಲವ ಒದಗಿಸಿದೆ. ಕಾಣುವ ದೇವರು ನೀನೇ, ನನ್ನ ಕಣ್ಣೀರ ಹೊರಿಸಿರುವೆ. ಇದುವರೆಗೂ ನನ್ನ ಕಾಯ್ದು ನಡೆಸಿದ ಜೊತೆಗಿರುವ ದೇವರು ನೀನೇ. ಇದುವರೆಗೂ ನನ್ನ ಕಾಯ್ದು ನಡೆಸಿದ ಜೊತೆಗಿರುವ ದೇವರು ನೀನೇ. ಅಪ್ಪ ನಿಮಗೆ ಆರಾಧನೆ, ರಾಜ ನಿಮಗೆ ಆರಾಧನೆ. ಅಪ್ಪ ನಿಮಗೆ ಆರಾಧನೆ, ರಾಜ ನಿನಗೆ ಆರಾಧನೆ. ಯೇಸುವೇ ನಿನ್ನ ಆರಾಧಿಸುವೆ, ಕರ್ತನೇ ನಿನ್ನ ಕೊಂಡಾಡುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಆರೋಗ್ಯದಾಯಕ ನೀನೇ, ನಿನ್ನ ಗಾಯದಿಂದ ಗುಣವಾದೆನು. ನೀತಿಯ ದೇವರು ನೀನೇ, ನಿನ್ನ ರಕ್ತದಿಂದ ಶುದ್ಧನಾದೆನು. ಆರೋಗ್ಯದಾಯಕ ನೀನೇ, ನಿನ್ನ ಗಾಯದಿಂದ ಗುಣವಾದೆನು.
ನೀತಿಯ ದೇವರು ನೀನೇ, ನಿನ್ನ ರಕ್ತದಿಂದ ಶುದ್ಧನಾದೆನು. ನಿನ್ನ ಐಶ್ವರ್ಯದಿಂದ ನನ್ನ ಕೊರತೆ ನೀಗಿ ಮಹಿಮೆಯ ರಾಜನು ನೀನೇ. ನಿನ್ನ ಐಶ್ವರ್ಯದಿಂದ ನನ್ನ ಕೊರತೆ ನೀಗಿಸಿ ಮಹಿಮೆಯ ರಾಜನು ನೀನೇ. ಅಪ್ಪ ನಿಮಗೆ ಆರಾಧನೆ, ರಾಜ ನಿಮಗೆ ಆರಾಧನೆ. ಅಪ್ಪ ನಿಮಗೆ ಆರಾಧನೆ, ರಾಜ ನಿಮಗೆ ಆರಾಧನೆ. ಯೇಸುವೇ ನಿನ್ನನ್ನು ಆರಾಧಿಸುವೆ, ಕರ್ತನೇ ನಿನ್ನ ಕೊಂಡಾಡುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಒಳ್ಳ ದೇವರು ನೀನೇ, ನನಗೆ ಹೊಸ ಜೀವ ನೀಡಿರುವೆ. ಮಹಾಪರಿಶುದ್ಧ ದೇವರು ನೀನೇ, ನನ್ನ ಪರಿಶುದ್ಧ ಮಾಡಿರುವೆ. ಜೀವವುಳ್ಳ ದೇವರು ನೀನೇ, ನನಗೆ ಹೊಸ ಜೀವ ನೀಡಿರುವೆ. ಮಹಾಪರಿಶುದ್ಧ ದೇವರು ನೀನೇ, ನನ್ನ ಪರಿಶುದ್ಧ ಮಾಡಿರುವೆ. ಮರಣವ ಜಯಿಸಿ ಜೀವದಿಂದ ಎದ್ದ ನನ್ನಯ ದೇವರು ನೀನೇ. ಮರಣವ ಜಯಿಸಿ ಜೀವದಿಂದ ಎದ್ದ ನನ್ನಯ ದೇವರು ನೀನೇ. ಅಪ್ಪ ನಿಮಗೆ ಆರಾಧನೆ, ರಾಜ ನಿಮಗೆ ಆರಾಧನೆ. ಅಪ್ಪ ನಿಮಗೆ ಆರಾಧನೆ, ರಾಜ ನಿಮಗೆ ಆರಾಧನೆ. ಯೇಸುವೇ ನಿನ್ನನ್ನು ಆರಾಧಿಸುವೆ, ಕರ್ತನೇ ನಿನ್ನ ಕೊಂಡಾಡುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಸರ್ವಶಕ್ತನು ನೀನೇ, ನನಗೆಲ್ಲವ ಒದಗಿಸಿದೆ. ಕಾಣುವ ದೇವರು ನೀನೇ, ನನ್ನ ಕಣ್ಣೀರ ಒರೆಸಿರುವೆ. ಸರ್ವಶಕ್ತನು ನೀನೇ, ನನಗೆಲ್ಲವ ಒದಗಿಸಿದೆ. ಕಾಣುವ ದೇವರು ನೀನೇ, ನನ್ನ ಕಣ್ಣೀರ ಒರೆಸಿರುವೆ. ಇದುವರೆಗೂ ನನ್ನ ಕಾಯ್ದು ನಡೆಸಿದ ಜೊತೆಗಿರುವ ದೇವರು ನೀನೇ. ಇದುವರೆಗೂ ನನ್ನ ಕಾಯ್ದು ನಡೆಸಿದ ಜೊತೆಗಿರುವ ದೇವರು ನೀನೇ. ಅಪ್ಪ ನಿಮಗೆ ಆರಾಧನೆ, ರಾಜ ನಿಮಗೆ ಆರಾಧನೆ. ಅಪ್ಪ ಯೇಸುವೇ ನೀವೊಬ್ಬನ ಆರಾಧಿಸದೆ ಕಠಿಣಪ್ಪ. ರಾಜ ರಾಜ ನೀವೊಬ್ಬನ ಆರಾಧನೆ ಮಾಡ್ತದೆ ಸ್ವಾಮಿ. ಅಪ್ಪ ನಿಮಗೆ ಮಹಿಮೆ. ಯೇಸುವೇ ನೀವೊಬ್ಬನ ಆರಾಧಿಸ್ತೇನೆ. ನೀನು ಸರ್ವೋತ್ತಮ ದೇವರಾಗಿದೆ ಕರ್ತನಪ್ಪ. ನೀನು ನೀತಿಯ ರಾಜನಾಗಿದೆ ಸ್ವಾಮಿ. ಆರೋಗ್ಯ ಗಾಯಕನ ದೇವರಾಗಿದೆ. ಗಾಯದಿಂದ ಪ್ರತಿಯೊಂದು ನೀನು ನಮ್ಮನ್ನು ಗುಣಪಡಿಸಿದ ದೇವರಾಗಿದೆ. ಸೈತಾನ ತಲೆಯನ್ನು ಜಜ್ಜಿದಂತ ದೇವರಾಗಿದೆ ಸ್ವಾಮಿ. ಬಲ ಮೃತ್ಯು ಮೇಲೆ ಜಯವನ್ನು ಹೊಂದಿದ ದೇವರಾಗಿದೆ ಸ್ವಾಮಿ. ನಿನಗ ಆರಾಧನೆ, ನಿನಗೊಬ್ಬನಿಗೆ ಆರಾಧನೆ, ನಿನಗೊಬ್ಬನನ್ನು ಆರಾಧಿಸ್ತೇವೆ ಸ್ವಾಮಿ. ನೀವು ನಮ್ಮನ್ನು ಗುಣಪಡಿಸ್ತೇವೆ ಸ್ವಾಮಿ. ಯಾಕಂದ್ರೆ ಆರಾಧನೆ ಮಧ್ಯದಲ್ಲಿ ಇರುವಂತ ದೇವರು ಸ್ವಾಮಿ. ದೇವ ಎಲ್ಲಿ ಸ್ತುತಿ ಉಂಟು, ಎಲ್ಲಿ ಆರಾಧನೆ ಉಂಟು, ಅಲ್ಲಿ ಬಿಡುಗಡೆ ಉಂಟು ಸ್ವಾಮಿ. ಎಲ್ಲಿ ಆರಾಧಿಸರು ಸ್ವಾಮಿ, ಎಲ್ಲ ಅಂಧಕಾರ ಶಕ್ತಿಗಳು ಮುರಿದು ಹೋಗುದು ಸ್ವಾಮಿ. ಎಲ್ಲಿ ನಿನ್ನನ್ನು ಸ್ತುತಿಸಿ ನಿನ್ನ ಕೊಂಡಾಡುತ್ತಾರೆ ಸ್ವಾಮಿ, ಅಲ್ಲಿ ನಿನ್ನ ಅದ್ಭುತ ಕಾರ್ಯಗಳಾಗುವುದು ಕರ್ತನಪ್ಪ. ದೇವ ನಿನಗೊಬ್ಬನಿಗೆ ಆರಾಧನೆ. ದೇವ ನಾವು ಹೇಳುತ್ತೇವೆ ಸ್ವಾಮಿ ಸಮಯದಲ್ಲಿ. ದೇವದ ಕರ್ತನಪ್ಪ ನೀನು ಹೇಳುವುದನ್ನೇ ನಾನೇ ಹೌದು ಸ್ವಾಮಿ ಮಾಡುತ್ತೇನೆ ಕರ್ತನಪ್ಪ. ನಿನ್ನ ಪಾದವನ್ನು ಮಾತ್ರ ನಾವು ಹಿಡುತ್ತೇವೆ ಸ್ವಾಮಿ. ನಿನ್ನ ದಾರಿಯನ್ನೇ ನಾವು ನಡೆಯುತ್ತೇವೆ ಎಂಬುದು ದೇವ ಪರಿಪೂರ್ಣವಾಗಿ ನಿನ್ನ ನಾಮವನ್ನು ಕೊಂಡಾಡ್ತೇವೆ. ಯಾಕಂದ್ರೆ ಅದ್ಭುತದಲ್ಲಿ ಅದ್ಭುತ ಸ್ವರೂಪನ ದೇವರು ನೀನಾಗಿದ್ದೆ ಕರ್ತನಪ್ಪ. ರಾಜ್ಯ ನಿಮಗೆ ಮಹಿಮೆ. ಕರ್ತನ ನಿಮಗೊಬ್ಬನಿಗೆ ನಾವು ಆರಾಧಿಸ್ತೇವೆ ಸ್ವಾಮಿ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್ ಹಲ್ಲೆಲೂಯಾ.
ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಬರುವುದರಿಂದ ಭಯವೇ ಇಲ್ಲವೇ. ಗಾಳಿ ಸಮುದ್ರ ಅಡಗಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಬರುವುದರಿಂದ ಭಯವೇ ಇಲ್ಲವೇ. ಗಾಳಿ ಸಮುದ್ರ ಅಡಗಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲೋ ಯೇಸು ಇರಲು ಭಯವೇ ಇಲ್ಲವೇ. ಫರೋನ ಸೈನ್ಯ ಹಿಂದಟ್ಟಿ ಬಂದು ಸುತ್ತಿಕೊಂಡರು, ದಾರಿ ತೋರೋ ಯೇಸು ಇರಲು ಭಯವೇ ಇಲ್ಲವೇ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲೋ ಯೇಸು ಇರಲು ಭಯವೇ ಇಲ್ಲವೇ. ಫರೋನ ಸೈನ್ಯ ಹಿಂದಟ್ಟಿ ಬಂದು ಸುತ್ತಿಕೊಂಡರು, ದಾರಿ ತೋರೋ ಯೇಸು ಇರಲು ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಬರುವುದರಿಂದ ಭಯವೇ ಇಲ್ಲವೇ. ಗಾಳಿ ಸಮುದ್ರ ಅಡಗಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ.
ಕಡಲ ಮೇಲೆ ನಡೆದ ನಿನ್ನದ್ಭುತ ಪಾದವು ನನ್ನ ಸಂಗಡ ಬರುವುದರಿಂದ ಭಯವೇ ಇಲ್ಲವೇ. ಗಾಳಿ ಸಮುದ್ರ ಅಡಗಿಸಿದ ನಿನ್ನದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, 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 ಆರಾಧನೆ ಯೇಸುವಿಗೆ. ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ ಪ್ರಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಆರಾಧಿಸುವೆ ಸ್ವಾಮಿ. ಅಪ್ಪ ಆರಾಧನೆ ಮಾಡಬಹುದು ಸ್ವಾಮಿ. ಎಲ್ಲ ರೀತಿಯ ಬಂಧನಗಳು ಮುರಿಯಲ್ಪಡುವ ಸ್ವಾಮಿ. ಎಲ್ಲ ರೀತಿಯ ಅಂಧಕಾರ ಶಕ್ತಿಗಳ ಬಲವು ಮುರಿಯಲ್ಪಡಬೇಕಪ್ಪ. ಎಲ್ಲ ರೀತಿಯ ದುಷ್ಟನ ಶಕ್ತಿಗಳು ಮುರಿಯಲ್ಪಡಬೇಕಪ್ಪ. ರಾಜ್ಯ ಯಾವ ರೀತಿ ಕೆಂಪು ಸಮುದ್ರ ಇದ್ದಾಗ ಆಯ್ತು ಸ್ವಾಮಿ. ಯಾವ ರೀತಿ ಸ್ವಾಮಿ ಫರೋನ ಸೈನ್ಯವು ಆ ಸಮುದ್ರ ಮುಳುಗಿ ಹೋಯ್ತು ಸ್ವಾಮಿ. ಇವತ್ತೆಲ್ಲ ದುಷ್ಟನ ಕಾರ್ಯಗಳು, ಎಲ್ಲ ಅಂಧಕಾರ ಶಕ್ತಿಗಳ ಬಲವು ಮುರಿಯಲ್ಪಡದೆ ಸ್ವಾಮಿ. ಯಾಕಂದ್ರೆ ಸ್ತುತಿಸುವಾಗ ಕರ್ತನಪ್ಪ ಒಂದು ಸೈತಾನ ಎಲ್ಲ ಸೈತಾನ ಮುರಿಯಲ್ಪಡುವುದು ಕರ್ತನಪ್ಪ. ರಾಜ್ಯ ನಿನಗೊಬ್ಬ ನಾವು ಆರಾಧಿಸ್ತೇವೆ ಸ್ವಾಮಿ, ನಿನಗೊಬ್ಬ ನಾವು ಘನಪಡಿಸ್ತೇವೆ ಸ್ವಾಮಿ. ಸ್ತುತಿಯ ಮಧ್ಯದಲ್ಲಿ ತಿರುಗಾಡಿದ ದೇವರೇ, ಸ್ವರಾಪ್ಯರ ದಿನನಿತ್ಯ ಸ್ತುತಿಸುವಂತ ರಾಜಾದಿ ರಾಜನ ಕರ್ತನ ಒಡೆಯನಾದ ನಿತ್ಯ ನಿವಾಸಿಯಾದ ಬಲದಲ್ಲಿ ವಾಸಿಸುವಂತ ದೇವರೇ, ನಿಮಗೆ ಆರಾಧಿಸ್ತೇವೆ ಸ್ವಾಮಿ. ನಿಮಗೊಬ್ಬ ನಾವು ಘನಪಡಿಸ್ತೇವೆ ಕರ್ತನಪ್ಪ. ಯಾಕಂದ್ರೆ ನೀನು ಒಬ್ಬನೇ ಸ್ತುತಿಯ ಮಧ್ಯದಲ್ಲಿ ವಾಸಿಸುವ ದೇವರು ಕರ್ತನಪ್ಪ. ರಾಜನಿಗೆ ಮಹಿಮೆ ಸ್ವಾಮಿ. ದೇವ ಎಲ್ಲಿ ಸ್ತುತಿಗಳು ಉಂಟು ಸ್ವಾಮಿ, ಎಲ್ಲಿ ಸ್ತುತಿಯ ಜಯಘೋಷಗಳು ಮೊಳಗುತ್ತದ ಕರ್ತನಪ್ಪ. ಯೆಹೋಶನ ಜಯಘೋಷಗಳು ಮೊಳಗಿತ್ತು, ಯೆರಿಕೋ ಪಟ್ಟಣಗಳು ಬಿತ್ತು ಹೋಯ್ತು ಸ್ವಾಮಿ. ದೇವ ನಿನ್ನನ್ನು ಸ್ತುತಿಸುವಾಗ ಕರ್ತನಪ್ಪ ಎಲ್ಲ ಅಂಧಕಾರ ಶಕ್ತಿಗಳ ಬಲಗಳು ಮುರಿಯಲ್ಪಡದು, ಎಲ್ಲ ದುರಾತ್ಮ ಸೇನೆಗಳ ಬಲಗಳು ಮುರಿಯಲ್ಪಡದು. ಮತ್ತು ದೇವ ನೀನು ಒಂದೊಂದು ಕುಟುಂಬದಲ್ಲಿ ಬಾಗಿಲು ತೆರೆಯಲ್ಪಡುದು ಸ್ವಾಮಿ. ದೇವ ಎಲ್ಲ ಆರ್ಥಿಕತೆ ವ್ಯವಸ್ಥೆಗಳು, ಎಲ್ಲಾ ರೀತಿಯ ಭೌತಿಕ ವ್ಯವಸ್ಥೆಗಳು ಸ್ವಾಮಿ, ಪ್ರತಿಯೊಂದರಲ್ಲೂ ಸ್ವಾಮಿ ನೀನು ಬಾಗಿಲು ತೆರೆಯುವಂತ ದೇವರಾಗಿದ್ದೆ. ನಿಮಗೆ ಸ್ತೋತ್ರ ಉಂಟಾಗಲಿ. ನಿನ್ನ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ, ನಮ್ಮ ಆರಾಧನೆ ನಡೆಸಿದಕ್ಕಾಗಿ ಸ್ತೋತ್ರ, ಪ್ರತಿಯೊಬ್ಬರ ಜೀವಿತ ಮುಟ್ಟಿದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಸ್ವಾಮಿ. ಮುಂದಿನ ಸಮಯದಲ್ಲೂ ದೇವ ಸೇವಕರ ಮುಖಾಂತರ ವಾಕ್ಯವನ್ನು ಕೊಡುವಾಗ ಸ್ವಾಮಿ ಒಬ್ಬೊಬ್ಬರ ಜೀವಿತವು ಅದು ಬದಲಾಯಿಸುವಂತ ವಾಕ್ಯಗಳಾಗಿ ನೀನು ಮಾರ್ಪಡಿಸು, ನೀನು ಮಹಿಮೆ ಒಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿದ್ದೇನೆ ತಂದೆ, ಆಮೆನ್. ಜೀಸಸ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಈ ರೀತಿಯ ಸಂದೇಶಕ್ಕೋಸ್ಕರ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡೋದೇ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಈ ರೀತಿಯ ಸಂದೇಶದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾರ ಕೆಲವರ ಪ್ರತಿಯೊಂದು ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ. ಅಪೊಸ್ತಲ ಪೌಲನು ತಿಮೋತಿಗೆ ಬರೆದ 2ನೇ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. 2 ತಿಮೋತಿ ಚಾಪ್ಟರ್ 3:5. ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಪ್ರಿಯ ಅಪೊಸ್ತಲ ಪೌಲ ಹೇಳ್ತಾನೆ, ಈ ಕಡೆಯ ದಿವಸಗಳಲ್ಲಿ ಕೆಲವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು. ಇದು ಅರ್ಥ ಏನು ಅಂದರೆ,
ಕಡೆ ದಿವಸಗಳಲ್ಲಿ ಅನೇಕ ದೇವರ ಮಕ್ಕಳು ಪ್ರೇರಿತ ಅರ್ಥ ಭಕ್ತಿಯ ವೇಷ ಹಾಕಿದೆ. ಅದು ಬಹಳ ಬೇಡ. ಏನು ಇದರ ಅರ್ಥ ಪ್ರೇರೆ ಇವತ್ತು ಇದರ ಅರ್ಥವಾಗಿದೆ, ನಾವು ನಿಜವಾದ ಭಕ್ತಿವಂತರಾಗಬೇಕು. ಆದರೆ ಇವತ್ತು ಅನೇಕರು ಬರೀ ಭಕ್ತಿಯ ವೇಷ ಆಗ್ತಾರೆ. ಇದರ ಕುರಿತು ಕೆಲವು ಸಂಗತಿಗಳು ನೋಡೋ ಪ್ರೇರೆ. ಮೊದಲನೇ ಸಂಗತಿಯಾಗಿದೆ, ನಾವು ಭಕ್ತಿವಂತರಾಗಿ ಜೀವಿಸಬೇಕಾದರೆ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವವರು ಆಗಬೇಕು. ಮತ್ತೆ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ 1ರಿಂದ 9ನೇ ವಾಕ್ಯ ತನಕ. ಮಾಥ್ಯೂ ಗಾಸ್ಪಲ್ ಚಾಪ್ಟರ್ 15 ವರ್ಸ್ 1 to 9. ಆಗ ಯೆರೂಸಲೇಮಿನಿಂದ ಫರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ? ಅವರು ಕೈ ತೊಳೆದುಕೊಳ್ಳದೆ ಆಹಾರ ತೆಗೆದುಕೊಳ್ಳುತ್ತಾರಲ್ಲ ಎಂದು ಕೇಳಿದ್ದಕ್ಕೆ ಆತನು ಅವರಿಗೆ ಉತ್ತರ ಕೊಟ್ಟದ್ದೇನೆಂದರೆ, ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ? ಹೇಗೆಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂದರೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ದೇವರು ಹೇಳಿದ್ದಾನೆ. ನೀವು ಯಾವನಾದರೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದನ್ನು ದೇವರಿಗಾಗಿ ಇಟ್ಟಿದ್ದೀನಿ ಎಂದು ಹೇಳುವುದಾದರೆ ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಿಲ್ಲ ಅನ್ನುತ್ತೀರಿ. ಈಗ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ. ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಪ್ರಿಯರೇ, ಯೇಸು ಕ್ರಿಸ್ತ ಅತಿ ಸ್ಪಷ್ಟವಾಗಿ ಪರಿಶಾಸ್ತ್ರವರು ಯೇಸು ಹೇಳ್ತಾನೆ, ಪರಿಸರ ಶಾಸ್ತ್ರಿಗಳು ಮನುಷ್ಯ ಸಂಪ್ರದಾಯಕ್ಕೆ ಕೆಲವು ದೇವರ ಆಜ್ಞೆಗಳನ್ನು ನಿರರ್ಥಕ ಮಾಡುತ್ತಿದ್ದರು. ಇಲ್ಲಿ ಯೇಸು ಕ್ರಿಸ್ತ ಅತಿ ಸ್ಪೆಸಿಫಿಕ್ ಆಗಿ ತಂದೆ ತಾಯಿಯನ್ನು ಸನ್ಮಾನಿಸಬೇಕು ಆಜ್ಞೆಯವರು ತಮ್ಮ ಸಂಪ್ರದಾಯ ಮುಖಾಂತರ ನಿರರ್ಥಕ ಮಾಡ್ತಿದ್ದರು. ಅದಕ್ಕೆ ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಅವರ ಮನಸ್ಸು ನನಗೆ ದೂರವಾಗಿದೆ, ಆದ್ದರಿಂದ ಅವು ನನಗೆ ಭಕ್ತಿ ತೋರಿಸಿ ವ್ಯರ್ಥ. ಇವತ್ತು ಅನೇಕ ದೇವರ ಮಕ್ಕಳು ಪ್ರಿಯರೇ ಅಪ್ಪವೇ ಕಡಿತಲೇ ಭಕ್ತಿಯ ವೇಷ ಆಗ್ತದೆ. ಅದರ ಬಲ ಎಂದರೆ ದೇವರ ವಾಕ್ಯದ ವಿಧೇಯತೆ. ಇವತ್ತು ಯೇಸು ಕ್ರಿಸ್ತ ಹೇಳ್ತಾನೆ, ನಿಜವಾದ ಭಕ್ತಿವಂತರು ಯಾರಂದರೆ ದೇವರ ವಾಕ್ಯವನ್ನು ಯಾರು ವಿಧೇಯರಾಗಿಕೊಂಡು ದೇವನ ಆತ್ಮಸತ್ತ ಆರಾಧನೆ ಮಾಡ್ತಾರೋ ಅವರೇ ನಿಜವಾದ ಭಕ್ತಿವಂತರಾಗಿದ್ದಾರೆ. ನಾವು ನೋಡ್ತೇವೆ ಯೋಹಾನನ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ದೇವರು ಆತ್ಮಸ್ವರೂಪನು, ಆತನ ಆರಾಧಿಸಲು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಾಧಿಸಬೇಕು ಅಂದನು. ಇದು ನೋಡಿ, ಇಲ್ಲಿ ದೇವರ ಆಜ್ಞೆ, ಅವರು ದಶಾಜ್ಞೆಗಳಲ್ಲಿ ಒಂದು ಆಜ್ಞೆಯನ್ನು ಮನುಷ್ಯ ಸಂಪ್ರದಾಯ ನಿಮಿತ್ತ ಅವರು ನಿರರ್ಥಕ ಮಾಡಿದಾಗ ಯೇಸು ಕ್ರಿಸ್ತ ಹೇಳ್ತಾನೆ, ಈ ಜನರು ಬಾಯಿದ ಮಾತನ್ನು ಸನ್ಮಾನಿಸ್ತಾರೆ, ಅವರ ಮನಸ್ಸು ನನಗೆ ದೂರವಾಗಿದೆ. ಅದೇ ಅವರು ಮನುಷ್ಯರು ಕಲ್ಪಿಸಿದ ಕಟ್ಟಲು ಬೋಧಿಸ್ತಾರೆ, ಅದಕ್ಕೆ ನನಗೆ ಅವರು ಭಕ್ತಿ ತೋರಿಸಿ ವ್ಯರ್ಥ ಆಗದೆ. ಇವತ್ತು ಭಕ್ತಿಯ ವೇಷ ಇದ್ದ ವಿಶ್ವಾಸಗಳು ಅವರು ಏನು ಮಾಡ್ತಾಯಿದ್ದಾರೆ, ಅವರು ತಮ್ಮ ಬಾಯಿ ತುಂಬ ರೀತಿಯ ಆರಾಧನೆ ಮಾಡ್ತಾರೆ, ಸ್ತುತಿ ಮಾಡ್ತಾರೆ. ಆದರೆ ಅವರ ಹೃದಯದಲ್ಲಿ ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲವೋ, ದೇವರ ವಾಕ್ಯವನ್ನು ಅವರು ಪ್ರೀತಿ ಮಾಡೋದಿಲ್ಲವೋ, ಆ ವಿಧೇಯತೆ ಇಲ್ಲದ ಆರಾಧನೆ ಅದು ದೇವರಿಗೆ ಅದು ಭಕ್ತಿಯ ವೇಷ, ಅದು ಕಪಟಿ ಭಕ್ತಿ ಹೇಳ್ತಾರೆ. ಆದರೆ ನಿಜವಾದ ಭಕ್ತಿವಂತರು ಯಾರೆಂದರೆ ಯಾರು ದೇವರ ವಾಕ್ಯವನ್ನು ಪ್ರೀತಿ ಮಾಡುತ್ತಾರೆ, ದೇವರ ಪ್ರತಿ ಆಜ್ಞೆಯನ್ನು ಕೈಕೊಂಡು ನಡೆದು ಅದಕ್ಕೆ ವಿಧೇಯರಾಗಿಕೊಂಡು ಆರಾಧನೆ ಮಾಡ್ತಾರೆ, ಆ ಭಕ್ತಿ ಆ ಆರಾಧನೆ ಅದು ನಿಜವಾದ ಭಕ್ತಿವಂತರು ಎಂಬುದೇ ಕರೆಯಲ್ಪಡುತ್ತದೆ. ಇವತ್ತು ಅನೇಕರು ಬಾಯಲ್ಲಿ ಮಾತ್ರ ಸನ್ಮಾನಿಸ್ತಾರೆ, ಅವರ ಹೃದಯ ದೇವರ ವಾಕ್ಯಕ್ಕೆ ಅವರು ವಿಧೇಯತೆ ಇಲ್ಲ, ದೇವರ ವಾಕ್ಯ ಅವರು ಅವಿಧೇಯರಾಗ್ತಾರೆ, ಅವರು ತೋರಿಸಿದ ಭಕ್ತಿ ಕಪಟ ಭಕ್ತಿ. ಅದಕ್ಕೆ ಅವರು ಕೆಲವರು ಹೊರಗೆ ಮಾತ್ರ ಭಕ್ತಿಯ ವೇಷ ಆಗ್ತಾರೆ, ಅದು ಒಳಗಡೆ ಅವರು ಅಂದರೆ ಹೊರಗಡೆ ವೇಷ, ಒಳಗಡೆ ಅವರು ಭಕ್ತಿವಂತರು ಅಂದರೆ ಅರ್ಥ ದೇವರ ವಾಕ್ಯಕ್ಕೆ ಅವಿಧೇಯತೆ ಉಂಟು. ಹಾಗಾದರೆ ಇವತ್ತು ಪ್ರೇನು ದೇವರಿಗೆ ಮೆಚ್ಚುವ ಭಕ್ತಿವಂತರಾಗಬೇಕಾದ್ರೆ ನೀವು ಹೃದಯದಿಂದ, ನಿಮ್ಮ ಪ್ರಾಣದಿಂದ, ನಿಮ್ಮ ಬುದ್ಧಿಯಿಂದ ದೇವರ ವಾಕ್ಯವನ್ನು ಪ್ರೀತಿ ಮಾಡಬೇಕು. ದೇವರ ವಾಕ್ಯವನ್ನು ಓದುವವರು ಅಥವಾ ಕೇಳುವವರು ಆಗಬೇಕು ಮತ್ತು ವಿಧೇಯರಾಗಬೇಕು. ದೇವರ ಆಜ್ಞೆಗೆ ಪ್ರತಿ ಆಜ್ಞೆಗೆ ವಿಧೇಯರಾಗಿಕೊಂಡು ಮಾಡುವ ಆರಾಧನೆ ಸ್ತುತಿ ಅದು ನಿಜವಾದ ಆರಾಧನೆ ದೇವರು ಮೆಚ್ಚುತ್ತಾನೆ, ಅದು ನಿಜ ಭಕ್ತಿ ದೇವರಿಗೆ ಬೇಕು ಎಂಬುದೇ ಇದರ ಅರ್ಥವಾಗಿದೆ. ಇನ್ನೊಂದು ಅರ್ಥ ನಾವು ನೋಡ್ತೇವೆ, ಭಕ್ತಿವಂತರ ಪ್ರಾರ್ಥನೆ ದೇವರು ಕೇಳುತ್ತಾನೆ, ಭಕ್ತಿ ಇಲ್ಲದ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಇದರ ವ್ಯತ್ಯಾಸ ನೋಡ್ತಾರೆ. ಯೋಹಾನನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ 31ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 9 ವರ್ಸ್ 31. ಭಕ್ತಿಹೀನರ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು
ಬಲ್ಲೆಯು. ನಾವು ನೋಡಿದಲ್ಲಿ ಹುಟ್ಟು ಕುಂಟನನ್ನು ಯೇಸು ಕ್ರಿಸ್ತನು ಗುಣ ಮಾಡಿದಾಗ ಆದ ಘಟನೆ ಆಗಿದೆ ಪ್ರೇರೆ. ಅವನು ಶಾಸ್ತ್ರಿಗಳು ಪ್ರಶ್ನೆ ಕೇಳುವಾಗ ಅಥವಾ ಹೇಳ್ತಾನೆ ಹುಟ್ಟುಕೊಂಡನು ಈ ಭಕ್ತಿವಂತನ ಪ್ರಾರ್ಥನೆ ಕೇಳಿದಂತೆ. ಹಾಗಾದರೆ ಇವತ್ತು ನಿಮ್ಮ ಪ್ರಾರ್ಥನೆ ದೇವರು ಕೇಳಬೇಕಾದ್ರೆ ಪ್ರೇರೆ ದೇವರ ಆಜ್ಞೆಗೆ ನೀವು ವಿಧೇಯರಾಗಿದ್ದುಕೊಂಡು ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡುವುದೇ ಅಂಥ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಇವತ್ತು ದೇವರ ಆತ್ಮ ತೋರಿಸ್ತಾ ಇದ್ದಾನೆ ಪ್ರಿಯ ಈ ಟಿ ವಿ ಮಾಧ್ಯಮದಲ್ಲಿ. ನೀವು ಪ್ರೇರೆ ಅನೇಕ ದಿವಸಗಳಿಂದ ಅನೇಕ ವರ್ಷ ಪ್ರಾರ್ಥನೆ ಮಾಡ್ತಾ ಬಂದಿದ್ದೀರಿ, ಅನೇಕ ಉಪವಾಸ ಪ್ರಾರ್ಥನೆ ಮಾಡ್ತಾಯಿದ್ದೀರಿ, ಅನೇಕ ಕಣ್ಣೀರು ಸುರಿಸಿದೆ. ಆದರೂ ಕೆಲವರು ಪ್ರಾರ್ಥನೆ ಉತ್ತರ ಹೊಂದದೆ ನಿರಾಸರಾಗಿದೆ ಅಂತ ಆತ್ಮ ತೋರಿಸ್ತಾ ಇದ್ದಾನೆ. ಈಗ ನಿಮ್ಮ ಪ್ರಾರ್ಥನೆ ನೀವು ಮಾಡಲೇಬೇಕು. ದೇವರ ಪ್ರಾರ್ಥನೆ ಕೇಳುತ್ತೆ. ಅದೇ ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ನಿಮ್ಮ ಹೃದಯನ ಪರೀಕ್ಷಿಸಬೇಕು ಪ್ರೇರೆ. ಯಾಕಂದರೆ ದೇವರಿಗೆ ಬೇಕು ಪ್ರೇರೆ. ದೇವರ ಆಜ್ಞೆಗೆ ವಿಧೇಯರಾಗಿದ್ದುಕೊಂಡು ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರ ಚಿತ್ತ, ದೇವರ ವಾಗ್ದಾನದ ಪ್ರಕಾರ ದೇವರ ವಾಕ್ಯ ವಿಧಾನ ಪ್ರಾರ್ಥನೆ ಮಾಡಿ ಅಂಥ ಪ್ರಾರ್ಥನೆ ಭಕ್ತಿವಂತರ ಪ್ರಾರ್ಥನೆ. ಆ ಪ್ರಾರ್ಥನೆ ದೇವರು ಉತ್ತರ ಕೊಡುತ್ತಾನೆ ಎಂಬುದು ಈ ಹುಟ್ಟು ಕುಂಟನು ಪರಿಶಾಸ್ತ್ರ ಹೇಳ್ತಾನೆ. ಇವತ್ತು ಪ್ರಿಯ ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ಚೆಕ್ ಮಾಡಿ ಪ್ರತಿದಿನ ವಾಕ್ಯವನ್ನು ಓದಿರಿ, ವಾಕ್ಯದಲ್ಲಿರುವ ಆಜ್ಞೆಗಳನ್ನು ಗಮನಿಸಿಕೊಂಡು ವಿಧೇಯರಾಗಿರಿ. ಮತ್ತು ದೇವರ ಪ್ರಾರ್ಥನೆ, ದೇವರ ಆತ್ಮನೇ ಇನ್ನು ನನ್ನ ಜೀವಿತ ಆಶೀರ್ವಾದ ಬರುವುದಕ್ಕೆ, ಅದು ಇನ್ನು ನನ್ನ ಜೀವಿತದಲ್ಲಿ ಕಷ್ಟದಿಂದ ಬಿಡುಗಡೆ ಸಿಗುವುದಕ್ಕೆ, ಅಥವಾ ಕೊರತೆಯಿಂದ ಬಿಡುಗಡೆ, ಅಥವಾ ಸಾಲಿಂದ ಬಿಡುಗಡೆ ಆಗಬೇಕಾದರೆ, ರೋಗದಿಂದ ಬಿಡುಗಡೆ ಆಗಬೇಕಾದರೆ ದೇವರ ಆತ್ಮನೇ ಇನ್ನು ಯಾವ ಕ್ಷೇತ್ರದಲ್ಲಿ ಇನ್ನು ಯಾವ ಆಜ್ಞೆ ನಾನು ವಿಧಾನಬೇಕು ಎಂದು ಕೇಳಿರಿ ಪವಿತ್ರ ಆತ್ಮಂತ ಕಣ್ಣೀರಿಂದ. ಹಾಗೆ ದೇವರ ಓದಿ ಹುಡುಕಿರಿ. ಆಗ ದೇವರ ಆತ್ಮನು ಇನ್ನು ಯಾವ ಆಜ್ಞೆಯನ್ನು ವಿಧೇಯರಾಗಿರಿ ನಿಮಗೆ ತೋರಿಸಿಕೊಡುವಾಗ ಅದೇ ವಿಧೇಯರಾಗಿರಿ. ನೋಡಿ ಇಮಿಡಿಯೇಟ್ ನಿಮ್ಮ ಜೀವಿತದಲ್ಲಿ ಮಿರಾಕಲ್, ಉತ್ತರ, ಹೀಲಿಂಗ್, ಡೆಲಿವರೆನ್ಸ್ ಆಗುವುದಾಗಿದೆ ಪ್ರೇರೆ. ಅದು ಇಲ್ಲದೆ ಬರೀ ಪ್ರಾರ್ಥನೆ ಮಾಡ್ತೀರಿ, ದೇವರ ವಾಕ್ಯಕ್ಕೆ ವಿಧೇಯ ಆಗುವುದಿಲ್ಲ, ಕೆಲವೊಂದು ಮಾತ್ರ ವಿಧೇಯರಾಗ್ತದೆ. ಆಗ ನಿಮ್ಮ ಪ್ರಾರ್ಥನೆ ಉತ್ತರ ತಡೆಯಾಗ್ತದೆ. ಇಲ್ಲಿ ಹುಟ್ಟುಗುಂಟನು ಪರಿಶಾಸ್ತ್ರ ಹೇಳ್ತಾನೆ, ದೇವರು ಭಕ್ತಿವಂತನ ಪ್ರಾರ್ಥನೆ, ಯೇಸು ಕ್ರಿಸ್ತ ಭಕ್ತಿವಂತನು, ತಂದೆ ಚಿತ್ತವನ್ನು ಮಾಡಿದ್ದವನು, ಆತನ ಪ್ರಾರ್ಥನೆ ಕೇಳಿದವನು. ಹಾಗಾದರೆ ಇವತ್ತು ನಿಮ್ಮ ಪ್ರಾರ್ಥನೆ ಉತ್ತರಬೇಕು, ಅದೇ ರೀತಿಯ ಭಕ್ತಿವಂತರು ಆಗಬೇಕಾಗ್ತದೆ. ಇನ್ನೊಂದು ವಾಕ್ಯ ನೋಡುವ ಪ್ರೇರೆ, 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. 1 John chapter 3:22. ಇದೇ ಯೋಹನ ಪತ್ರಿಕೆ ಇದೇ ಯೋಹನ ಪ್ರೇರೆ ಇಲ್ಲಿ ಪತ್ರಿಕೆ ಬರುತ್ತಾನೆ. ಅದರಲ್ಲಿ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವರಾಗುವುದರಿಂದ ಏನೂ ಬೇಡಿಕೊಂಡರೂ ಆತನ ಹೊಂದುವೆವು. ಇಲ್ಲಿ ಅಪೊಸ್ತಲನನ್ನು ಅತಿಪಡಿಸ್ತಾರೆ. ಮತ್ತು ನಾವು ಆತನ ಆಜ್ಞೆ ಕೈಕೊಂಡು ನಡೆದು ಆತ ಎಣಿಕೆಯಲ್ಲಿ ಮೆಚ್ಚಿದ ಕಾರ್ಯಗಳನ್ನು ಮಾಡುವುದು ಏನೂ ಬೇಡಿಕೊಂಡರೂ ಆತನ ಹೊಂದುವೆವು. ಇವತ್ತು ದೇವರ ಆತ್ಮನು ಪುನಃ ನಿಮಗೆ ನಾನು ಹೇಳ್ತೇನೆ, ಅನೇಕರ ಪ್ರಾರ್ಥನೆ ಉತ್ತರ ಬಾರದಿದ್ದರೆ ಇವತ್ತು ಚೆಕ್ ಮಾಡಿ ಪ್ರಾರ್ಥನೆ ಮಾಡೋ ಮೊದಲು ದೇವರ ವಾಕ್ಯನೂ ಚೆನ್ನಾಗಿ ಓದಿ, ದೇವರ ವಾಕ್ಯವನ್ನು ಗಮನದಲ್ಲಿಟ್ಟು ಓದಿ, ಆಜ್ಞೆಗಳು ಸಿಗುವಾಗ ಅದು ಪುನಃ ಓದಿ ಪುನಃ ಅದನ್ನು ಅರ್ಥ ಮಾಡಿಕೊಳ್ಳಿರಿ. ಮತ್ತು ಪರೀಕ್ಷೆ ಮಾಡಿ ನಾನು ಆಜ್ಞೆಗೆ ವಿಧೇಯನಾಗುತ್ತೇನೋ ಇಲ್ಲವೋ ನೋಡಿರಿ. ವಿಧೇಯರಾಗದಿದ್ದರೆ ವಿಧೇಯರಾಗಿರಿ ಮತ್ತು ಪ್ರಾರ್ಥನೆ ಮಾಡಿರಿ. ಮತ್ತು ನೀವು ಮಾಡೋ ಕೆಲಸ, ನೀವು ಮಾಡೋ ಬಿಸ್ನೆಸ್ ಇರ್ಬೋದು, ನಿಮ್ಮ ಸೇವೆ ದೇವರಿಗೆ ಮೆಚ್ಚಿಗಾದ ರೀತಿ ಮಾಡ್ತಿರೋ ಪರೀಕ್ಷಿಸಿರಿ. ಹಾಗೆ ಮಾಡಿದರೆ ಏನೂ ಬೇಡಿಕೊಂಡು ಉತ್ತರ ಬರುತ್ತದೆ. ಆದರೆ ನಿಮ್ಗೆ ಗೊತ್ತುಂಟು ಇದು ಆಜ್ಞೆ ಮಾಡಬೇಕು, ಅದು ಮಾಡುವುದಿಲ್ಲ. ಆಗ ಆ ಪಾಪ, ಆ ಒಂದು ಅವಿಧೇಯತೆಗೋಸ್ಕರ ನಿಮ್ಮ ಪ್ರಾರ್ಥನೆ ತಡೆ ಹಿಡಿಯಲ್ಪಡುತ್ತೆ. ಅದಕ್ಕೆ ಅಪ್ಪಸ್ ಮಾಡ್ತಾನೆ, ಅನೇಕ ವ್ಯಸನ ಕಡಲೆ ಭಕ್ತಿಯ ವ್ಯಸನ. ಹೊರಗೆ ಮಾತ್ರ ತುಂಬ ಭಕ್ತಿವಂತರು, ತುಂಬ ಪ್ರಾರ್ಥನೆ ಮಾಡೋರು, ಆದ ಸಭೆಯಲ್ಲಿ ತುಂಬ ಆರಾಧನೆ ಮಾಡೋರು, ಅದರ ಒಳಗೆ ಭಕ್ತಿ ಇಲ್ಲ. ಅದಕ್ಕೆ ದೇವರಿಗೆ ಬೇಕು ಒಳಗಿಂದ ಭಕ್ತಿವಂತರಾಗಬೇಕಾದ್ರೆ ದೇವರ ಆಜ್ಞೆಗೆ ವಿಧೇಯರಾದರೆ ಮಾತ್ರ ನೀವು ನಿಜವಾದ ಭಕ್ತಿವಂತರು, ನಿಜ ಆರಾಧಕರು ಆಗಿದೆ ಅಂಥವ್ರ ಪ್ರಾರ್ಥನೆ ಕೇಳುತ್ತಾನೆ ಎಂಬುದೇ ಇದು ಅರ್ಥವಾಗಿದೆ. 3ನೇ ಅರ್ಥ ನೋಡ್ತೇವೆ, ನಿಜವಾದ ಭಕ್ತಿವಂತರು ತಮ್ಮ ನಾಲಿಗೆಗೆ ಕಡಿವಾಣವನ್ನು ಹಾಕುತ್ತಾರೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 1:26. ಯಾವನ ಸದ್ಭಕ್ತನೆಂದೆನಿಸಿಕೊಳ್ಳುವ, ಜೇಮ್ಸ್ ಚಾಪ್ಟರ್ 1:26. ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಇಲ್ಲಿ ಯಾಕೋಬನ ಅತಿ ಸದ್ಭಕ್ತನಿಂದ ಎನಿಸಿಕೊಳ್ಳುವ ನೀವು ಅಂತ. ಇವತ್ತು ನೀವು ಹೌದು ನಾನು ಭಕ್ತಿವಂತನು, ನಾನು ನೀತಿವಂತನು, ನಾನು ದೇವರ ಮಗನು ಎಂಬುದಾಗಿ ಹೇಳಿಕೊಂಡು ನಿಮ್ಮ ನಾಲಿಗೆಗೆ ನೀವು ಕಡಿವಾಣ ಹಾಕದಿದ್ದರೆ ಯಾಕೋಬನು ಹೇಳ್ತಾನೆ ನಿಮ್ಮ ಭಕ್ತಿ ನಿಷ್ಪ್ರಯೋಜನ ಆಗಿದೆ. ಇವತ್ತು ಅರ್ಥ ನೀವು ತುಂಬ ಗಂಟೆ ಪ್ರೇಯರ್ ಮಾಡಬಹುದಿತ್ತು. ಅದು ಪ್ರೇಯರ್ ಆದ ನಂತರ ನೀವು ಪ್ರಾರ್ಥನೆ ಉತ್ತರ ಮಾತನಾಡೋ ಬದಲು
ನಕಾರಾತ್ಮಕ ಮಾತನಾಡುವುದಾದರೆ, ಡಾಕ್ಟರ್ ರಿಪೋರ್ಟೇ ಮಾತನಾಡುವುದಾದರೆ, ನಿಮ್ಮ ಸಮಸ್ಯೆ ಮಾತನಾಡಿದ್ರೆ ಅದು ಏನು ತೋರ್ತದೆ ಪ್ರಿಯರೇ? ನೀವು ಪ್ರಾರ್ಥನೆ ಮಾಡಿದ್ದೀರಿ, ಅದು ನಿಮ್ಮ ಬಾಯಲ್ಲಿ ಮಾತಾಡೋದೇನು? ಅಪನಂಬಿಕೆ, ನಕಾರಾತ್ಮಕ, ಡಾಕ್ಟರ್ ರಿಪೋರ್ಟು. ನಿಮ್ಮ ಹಾಗಾದರೆ ಪ್ರಿಯರೇ ನೀವು ಭಕ್ತಿವಂತರು ಪ್ರಿಯರೇ? ಇಲ್ಲಿ ಯಾವಾಗ ನೀವು ನಿಜ ಭಕ್ತಿವಂತರ ಅದೇನು ಅನ್ಬೇಕು? ನಿಮ್ಮ ನಾಳೆ ಕಠಿಣವಾಗಬೇಕು. ಆಮೇಲೆ ಕೆಟ್ಟ ಮಾತು, ಅಪನಂಬಿಕೆ ಮಾತು, ಕೋಪ ಮಾಡಿಕೊಂಡು ಬೈಯುವುದು, ಶಪಿಸುವುದು, ಇನ್ನೊಬ್ಬರ ಬಗ್ಗೆ ಚಾಡಿ ಮಾತಾಡೋದು, ಇದೆಲ್ಲ ಮಾತುಗಳು ನಿಮ್ಮಲ್ಲಿ ಬಾಯಲ್ಲಿ ಬರುವುದರೆ ಯಾಕೊಬ್ಬ ಹೇಳ್ತಾನೆ, ನೀವು ಸದ್ಭಕ್ತಿ ನಿಲ್ಲಿಸ್ಕೊಳ್ಳುವುದು ವೇಷ ಮಾತ್ರ. ಅಂದರೆ ನೀವು ಹೇಳುವುದು ಮಾತ್ರ, ಅರೆ ನಿಜವಾಗದನ್ನು ಸದ್ಭಕ್ತರಲ್ಲ. ಭಕ್ತಿವಂತರು ಯಾಕೆ? ಭಕ್ತಿವಂತರು ನಿಜಭಕ್ತಿ ಅದು ನಾಳೆ ಕಡಿಮೆ ಆಗ್ತಾಗಿದೆ. ಇವತ್ತು ನಿಮ್ಮ ಭಕ್ತಿವಂತಿಗೆ ಪರೀಕ್ಷಿಸಿರಿ. ಕಪಟಿ ಭಕ್ತಿಗಳು ಆಗಬಾರದು. ಭಕ್ತಿ ವೇಷ ನಿಜವಾದ ಭಕ್ತಿವಂತರಾಗಿರಿ. ನಿಮ್ಮನ್ನ ಕಡಿಮೆ ಹಾಕುವುದು ಅತಿ ಇಂಪಾರ್ಟೆಂಟ್ ಪ್ರೆ. ಇನ್ನೊಂದು ಅದಕ್ಕೆ ವಾಕ್ಯ ನೋಡೋಪ್ರೆ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದು 3ನೇ ಅಧ್ಯಾಯದಲ್ಲಿ 10ರಿಂದ 12ನೇ ವಾಕ್ಯ ತನಕ. ಫಸ್ಟ್ ಪೀಟರ್ 3:10-12. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಅಪ್ಪಸ್ತಾನೆ, ನಿಮಗೆ ಒಳ್ಳೆಯ ದಿವಸ ಬೇಕಾ? ದೀರ್ಘಾಯುಷ್ಯ ಬೇಕಾ? ಆರೋಗ್ಯವಂತರಾಗಿ ಜೀವನ ಮಾಡಬೇಕಾ? ಆರ್ಥಿಕ ಸಮೃದ್ಧಿ ಏನು ಆಗೋದೇನು ಮಾಡಬೇಕು? ಅಪ್ಪಸ್ತಾನೆ ಸಂತೋಷ. ನಿಮ್ಮ ನಾಲಿಗೆಯಲ್ಲಿ ಕೆಟ್ಟ ಮಾತು ಅಂದರೆ ಅಪನಂಬಿಕೆ ಮಾತು, ರೋಗದ ಮಾತು, ಶಾಪದ ಮಾತು, ಕುಚ್ಚುವುದೇ ಮಾತು, ಹೊಲಸು ಮಾತು, ಇದೆಲ್ಲ ನಿಮ್ಮ ಬಾಯಿಂದ ಬರಬಾರದು ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ನಿಮ್ಮ ತುಟಿಗಳನ್ನು ಬಿಗಿಯಾಗಿ ಇಟ್ಟುಕೊಳ್ಳಬೇಕು. ಮತ್ತು ಆನಂದವಾಗದೆ ಅವನು ಕೆಟ್ಟದ್ದು ಬಿಟ್ಟು ಒಳ್ಳೆಯದನ್ನು ಮಾಡಲೇ ಕೆಟ್ಟ ನಡತೆ ಬಿಡಬೇಕು. ಸಣ್ಣ ಸಣ್ಣ ಕಾರಣಕ್ಕೆ ಜಗಳ ಮಾಡೋದು, ಕೋಪ ಅದನ್ನು ಬಿಟ್ಟು ಬಿಡ. ಅದಕ್ಕೆ ಬದಲಾಗಿ ಕುಟುಂಬದಲ್ಲಿ ಗಂಡಂಟರ ಮಧ್ಯದಲ್ಲಿ ಸಮಾಧಾನವನ್ನು ಆರೈಸಬೇಕು. ಸಭೆಯಲ್ಲಿ ನಾಯಕರ ಮಧ್ಯದಲ್ಲಿ ಜಗಳ ಮಾಡೋದು ಬಿಟ್ಟು ಸಮಾಧಾನ ಅದಕ್ಕೋಸ್ಕರ ಪ್ರಯತ್ನ ಪಡ ಸಮಾಧಾನಕ್ಕೋಸ್ಕರ ಪ್ರಯತ್ನ ಪಡಬೇಕು ಅನ್ನೋ. ಯಾಕಂತ ಕರ್ತನು ನೀತಿವಂತನು ಕಟ್ಟಾಕಿಸ್ತಾನೆ. ಆತ ಅವರ ವಿಜೃಂಭಣೆಗೆ. ಯಾರು ನೀತಿವಂತರು? ಯಾರು ತಮ್ಮ ನಾಲಿಗೆಯಲ್ಲಿ ಕೆಟ್ಟ ಮಾತನಾಡೋದಿಲ್ಲ, ಅಪನಂಬಿಕೆ ಮಾತನಾಡೋದಿಲ್ಲ, ನಿರಾಸೆ ಮಾತನಾಡೋದಿಲ್ಲ, ಗುಣಗುಟ್ಟುವುದಿಲ್ಲ, ಶಪಿಸೋದಿಲ್ಲ, ಹೊಲಸು ಮಾತು, ಕುಚ್ಚುದ ಮಾತು ಅದಕ್ಕೆ ಬದಲು ಅವರು ಸ್ತುತಿ ಆರಾಧನೆ, ನಂಬಿಕೆ ಮಾತು, ಉತ್ತೇಜನ ಮಾತು, ಇದೆಲ್ಲ ಅಂದರೆ ಈ ಒಳ್ಳೆಯ ಮಾತು, ವಾಗ್ದಾನಗಳು ಮಾತ್ರ ಇದು ಮಾತನಾಡ್ತಾರೋ ಇವರು ನೀತಿವಂತರು. ಅವರ ಪ್ರಾರ್ಥನೆ ಕಿವಿ ಕೊಡುತ್ತಾನೆ. ಆದರೆ ಕೆಡುಕರಿ ಕರ್ತನ ಕೋಪದ ಮಕ್ಕಳು. ಕೆಡುಕರು ಅವರು ಯಾವಾಗಲೂ ಮಾತು ಗುಣಗುಟ್ಟುವುದು, ಶಪಿಸುವುದು, ಕೋಪ ಮಾಡುವುದು, ಒಬ್ಬರ ಬಗ್ಗೆ ಚಾಡಿ ಮಾತನಾಡೋದು, ಒಬ್ಬರ ಬಗ್ಗೆ ತೀರ್ಪು ಮಾಡೋದು, ಜಗಳ ಮಾಡೋದು, ಇದೆಲ್ಲ ನೀವು ಪ್ರಾರ್ಥನೆ ಮಾಡುತ್ತೀರಿ. ಅದೇ ಬಾಯಿಲ್ಲ ಬರು ಅವರು ಕೆಡುಕರು. ಅಂಥವರ ಪ್ರಾರ್ಥನೆ ಕೇಳಿದ ಅವರಿಗೆ ಕೋಪದ ಮಕ್ಕಳನ್ನು ಹಾಕುತ್ತೆ. ಆಗಿದೆ ಇವತ್ತು ನಿಮ್ಮ ಹೃದಯ ಪರೀಕ್ಷೆ ಇದು ಒಳ್ಳೆಯದು. ಹೊರಗೆ ನೀವು ಭಕ್ತಿವಂತ ತೋರಿಸಬಹುದು, ಆದರೆ ವೈಯಕ್ತಿಕವಾದ ಜೀವಿತ ಸಭೆಯಲ್ಲಿ ಗೊತ್ತಾಗೋದಿಲ್ಲ. ಇವತ್ತು ಅನೇಕರು ಸಭೆ ಸೇರಿ ಬರುವಾಗ ತುಂಬ ಭಕ್ತಿವಂತ ಪ್ರಾರ್ಥನೆ ಮಾಡಬಹುದು, ಭಕ್ತಿವಂತ ಆರಾಧನೆ ಮಾಡಬಹುದು. ಅದೇ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಜೀವಿತದಲ್ಲಿ ಅದರ ಮೇಲೆ ಕೆಲಸ ಮಾಡೋ ಜಾಗದಲ್ಲಿ ಅಲ್ಲಿ ನಿಮ್ಮ ಜೀವಿತ ವೆರಿ ಇಂಪಾರ್ಟೆಂಟ್. ಅಲ್ಲಿ ನೀವು ಭಕ್ತಿವಂತರಾಗಿ ಜೀವಿಸ್ತೀರೋ ಅಥವಾ ಬರೀ ಕಪಟಿ ಆಗಿ ಆದಿತ್ಯ ಸಂಡೇ ಮಾತ್ರ ಒಂದು ಕ್ರಿಶ್ಚಿಯನ್, ಉಳಿದ್ರೆ ಕೋಪ ಮಾಡೋದು, ಶಪಿಸು, ಇದು ಆಗತ್ತೆ ಅದಕ್ಕೆ ಅಪ್ಪಸ್ ಬಂದಿದ್ದು ಭಕ್ತಿ ವೇಷ ದೇವರಿಗೆ ಬೇಡ. ದೇವರಿಗೆ ನಿಜವಾದ ಭಕ್ತಿವಂತ ಆಗಬೇಕಿದೆ. ನಿಮ್ಮ ನಾಲಿಗೆ ಕಡಿಯನ್ನು ಹಾಕಬೇಕು ಎಂಬುದಾಗಿ ಇಲ್ಲಿ ಅಪ್ಪಸ್ತಲ ಪೌಲನು ಹೇಳ್ತಾನೆ, ಯಾಕೋಬ ಹೇಳ್ತಾನೆ, ಪೇತ್ರನು ಹೇಳ್ತಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ ಪುನಃ ಎಫೆಸದವರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ. ಎಫೆಸಿಯನ್ಸ್ 4:29. ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವ ರೀತಿಯಾಗಿ ಅದನ್ನು ಆಡಿರಿ. ಅತಿ ನಿಮ್ಮ ಬಾಯಿಂದ ಯಾವ ಕೆಟ್ಟ ಮಾತು ಎಂದಿಗೂ ಬರಬಾರದು. ಮಾತು ನೋಡದೆ ಇನ್ನು ಭಕ್ತಿ ಅಭಿವೃದ್ಧಿ ಮಾಡುವಂಥ, ಇನ್ನೊಬ್ಬರು ಭಕ್ತಿ ಉತ್ತೇಜನ ಮಾಡುವಂಥ ಅಂಥ ಮಾತೇ ಮಾತನಾಡಬೇಕು ಎಂಬುದೇ ಅಪ್ಪನ ಹೇಳ್ತಾನೆ. ಹಾಗಾದರೆ ನಿಮ್ಮ ಜೀವಿತ ಪರೀಕ್ಷಿಸೋದು ಅತಿ ಇಂಪಾರ್ಟೆಂಟ್ ಆಗಿದೆ. ಇನ್ನೊಂದು ವಾಕ್ಯ ನೋಡುವ. ಎಫೆಸ 5:4-5 ವಾಕ್ಯ. ಎಫೆಸ 5:4-5. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನ ಬಿಟ್ಟು ದೇವರು ಉಪಕರಿಸದೆ ಮಾಡುವುದು ಉತ್ತಮ. ಅತಿ ಇವತ್ತು ನೀವು ಭಕ್ತಿವಂತರಾಗುವುದಾದರೆ ನಿಮ್ಮ ಬಾಯಲ್ಲಿ ಹೊಲಸು ಮಾತು, ಕುಚ್ಚುವುದೇ ಮಾತು, ಹುಚ್ಚು ಮಾತು ಬರಲೇಬಾರದು. ಇದು ದೇವರ ಭಕ್ತಿಗೆ ಅದು ಸರಿ ಬೀಳುವುದಿಲ್ಲ. ಅದಕ್ಕೆ ಬದಲು
ಯಾವಾಗಲೂ ಭಕ್ತಿವಂತ ಏನು ಮಾಡ್ತಾರೆ, ದೇವರು ಉಪಕರಿಸದೆ ಮಾಡುತ್ತಾರೆ, ಅನ್ಯವಾದ ಪ್ರಾರ್ಥನೆ ಮಾಡಿದ್ರೆ, ವಾಕ್ಯದಿಂದ ಮಾತನಾಡ್ತಾರೆ. ಈ ರೀತಿ ನಿಮ್ಮ ಭಕ್ತಿ ನಿಜವಾಗಿ ತೋರಿ ಬರಬೇಕು. ವಿನ ಖಾಲಿ ಆದಿತ್ಯ ದಿವಸ ಖಾಲಿ ಸಂಡೇ ಕ್ರಿಸ್ತನ ಅಥವಾ ಒಂದು ದಿನ ಒಂದು ಸಮಯಕ್ಕೆ ಮಾತ್ರ ಆಗಿಲ್ಲ. ಪ್ರತಿದಿನ ನಿಜವಾದ ಭಕ್ತಿವಂತ ಜೀವನ ಮಾಡಬೇಕು ಮತ್ತು ಇದು ಅಂಥವರ ಪ್ರಾರ್ಥನೆ ದೇವರು ಕೇಳುವುದೇ. ಅಂಥವರ ಕೂಗಿ ದೇವರು ಕೂಗಿ ಕೊಟ್ಟು ಅಲ್ಲಿ ಅದ್ಭುತಗಳು ಮಾಡ್ತಾನೆ, ಬಿಡುಗಡೆ ಕೊಡ್ತಾನೆ. ಬರೀ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಮತ್ತೆ ಬರೆಸುವಾರ್ತೆ 12ನೇ ಅಧ್ಯಾಯದಲ್ಲಿ 33ರಿಂದ 37ನೇ ವಾಕ್ಯ ತನಕ. Matthew Gospel chapter 12 verse 33 to 37 verse. ಮರ ಒಳ್ಳೆಯದೆಂದರೆ ಅದರ ಫಲವು ಒಳ್ಳೆಯದನ್ನಿರಿ, ಮರ ಉಳುಕು ಅಂದರೆ ಅದರ ಫಲವು ಉಳುಕು ಅನ್ನಿರಿ, ಫಲದಿಂದಲೇ ಮರದ ಗುಣ ಗೊತ್ತಾಗುವುದು. ಪ್ರಿಯ ಯೇಸು ಕ್ರಿಸ್ತನು ಒಬ್ಬ ವಿಶ್ವಾಸಿಗೆ ಅಥವಾ ಒಬ್ಬ ವ್ಯಕ್ತಿ ಮರಕ್ಕೆ ಹೋಲಿಕೆ ಮಾಡಿದೆ. ಮರವನ್ನು ಹೇಗೆ ಗುರುತಿಸೋದು, ಅದರ ಫಲದಾಗಿದೆ. ಒಬ್ಬ ವಿಶ್ವಾಸಿಯು ಭಕ್ತಿವಂತ ಒಳ್ಳೆಯದು ಗೊತ್ತೇ ಅವನ ಮಾತಿನಿಂದ ಅಲ್ಲಿ ಅತಿ ಸ್ಪಷ್ಟ ಇದೆ. 30 ಸರ್ಪ ಜಾತಿಯವರೇ, ನೀವು ಕೆಟ್ಟವಾಗಿರಲಾಗಿ ಒಳ್ಳೆಯ ಮಾತುಗಳು ನಿಮ್ಮದೇ ಹೇಗಾದೀತು. ಬರೀ ಯಾಕೆ ಎಷ್ಟು ಸರ್ಪ ಬರೀ ಕೆಲವರು ಭಕ್ತಿವಂತರಾಗಿ ತೋರ್ತಾರೆ, ಅದು ಏನೊಂದು ಅವರಿಗೆ ನೋವಾದರೆ, ಏನಾದರೂ ಅವರಿಗೆ ಏನಾದರೂ ಅವರಿಗೆ ಒಂದು ನೋವಾದ ಕೂಡಲೇ ಅವ್ರು ಕೋಪ ಮಾಡೋದು, ಕೋಪ ಮಾಡಿಕೊಂಡು ಕೆಟ್ಟ ಮಾತನ್ನು ಮಾತನಾಡೋದು, ಬೈಗುದು. ಅದರ್ಥ ಅವರು ಕಪಟ ಭಕ್ತಿವಂತರು. ತೋರಿಗೆ ಮಾತ್ರ ಭಕ್ತಿ ತುಂಬ ಪ್ರಾರ್ಥನೆ ಮಾಡುತ್ತಾರೆ, ಆದರೆ ಇರುವುದು ಒಳಗೆ ಸರ್ಪ ಜಾತಿ ಗುಣ. ಅದಕ್ಕೆ ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಾಗಿ ಒಳ್ಳೆ ಮಾತನಾಡೋದು ನಿಮಗೆ ಹೇಗಾದೀತು ನಿಮ್ಮದೇ ಸುಖ. ಮತ್ತು ಅದೇ ತುಂಬಿರುವುದೇ ಬಾಯಲ್ಲಿ ಹೊರಪಡಿ ಬರೋದೇ ಇಂಪಾರ್ಟೆಂಟ್. ನಿಮ್ಮ ಮನಸ್ಸಿನಲ್ಲಿ ಹಗಲು ರಾತ್ರಿ ದೇವರನ್ನು ಓದುತ್ತಿರು, ವಾಕ್ಯ ಧ್ಯಾನ ಮಾಡುತ್ತಿರು, ಪ್ರಾರ್ಥನೆ. ಆಗ ಆ ಬಾಯಿಯಿಂದ ದೇವರ ವಾಕ್ಯವೇ, ವಾಗ್ದಾನವನ್ನೇ, ಸ್ತುತಿ ಆರಾಧನೆ, ಉತ್ತೇಜನ, ಸಂತೈಸುವಿಕೆ ಮಾತೇ ಅವನು ಮಾತನಾಡುತ್ತಾನೆ ವಿನ ಅವನಿಗೆ ಕೆಟ್ಟ ಮಾತು, ಶಾಪ, ಬೈಗಳು ಬರಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಸುಖದಲ್ಲಿ ಅತಿ ಪ್ರಶ್ನೆ ಇದೆ. ಮತ್ತು 9ನೇ ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯ ವಸ್ತು ತೆಗೆಯುತ್ತಾನೆ. ಒಳ್ಳೆಯವನು ಎಂದರೇನು, ಅವನು ನಿಜವಾಗಿ ಅವನ ಬೊಕ್ಕಸಂದ ಅವನ ಮನಸ್ಸಿನಲ್ಲಿ ದೇವರ ವಾಕ್ಯ ತುಂಬಲ್ಪಟ್ಟ ಅವನು ಒಳ್ಳೆಯದನ್ನೇ ಮಾತನಾಡುತ್ತಾನೆ. ಆಗ ನಿಜ ಭಕ್ತಿವಂತನ ಹೇಗೆ ಗುರುತಿಸೋದು, ಅವನ ಬಾಯಿಂದ ಬರೋ ಮಾತಿನಿಂದಲೇ ಗೊತ್ತಾಗ್ತದೆ ಅವನು ನಿಜವಾದ ಭಕ್ತಿವಂತನ ಅಥವಾ ಕಪಟ ಭಕ್ತಿವಂತ ನಿಮ್ಮದು. ಮತ್ತು ಹೇಳ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕದ ಕೆಟ್ಟ ವಸ್ತುವನ್ನು ತೆಗೆಯುತ್ತಾನೆ. ಕೆಟ್ಟವನು ಮಾಡ್ತಾನೆ, ಅವನು ಹೊರಗಂತೂ ತುಂಬ ಭಕ್ತಿವಂತ ತೋರುತ್ತಾನೆ. ಅದು ಏನೊಂದು ಅವನಿಗೆ ಚುಚ್ಚಿದ ಕೂಡಲೇ, ನೋವಾದ ಕೂಡಲೇ, ಕೋಪದ ಕೂಡಲೇ ಅವನು ಬೈಯುವುದಾದರೆ, ಶಪಿಸುವುದಾದರೆ ಅಲ್ಲಿ ತೋರ್ತಾನೆ ಅವನ ಭಕ್ತಿ ಕಪಟ ಭಕ್ತಿ ಆಗಿದೆ. ಅವನು ವೇಷ ಹಾಕಿದೆ, ಅಲ್ಲಿ ಮನಸ್ಸು ಉಂಟು, ಕೆಟ್ಟದ್ದು ತುಂಬಿದಲ್ಪಟ್ಟಿದೆ, ದ್ವೇಷ, ಕೋಪ ಉಂಟು, ಕೈಯಾದ ನೋವುಗಳು. ಅದಕ್ಕೆ ಯೇಸು ಹೇಳ್ತಾನೆ 30ನೇ ವಾಕ್ಯದಲ್ಲಿ, ಇದಲ್ಲದೆ ನಾನು ನಿಮಗೆ ಹೇಳುವುದೆಂದರೆ ಮನಸ್ಸು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯ ನ್ಯಾಯ ವಿಷಯದಲ್ಲಿ ಉತ್ತರ ಕೊಡಬೇಕು. ಇವತ್ತು ನೀವು ತುಂಬ ಪ್ರಾರ್ಥನೆ ಮಾಡಬಹುದು ಪ್ರಿಯರೇ, ಆದರೆ ಪ್ರಾರ್ಥನೆ ಮಾಡಿದ ನಂತರ ಉತ್ತರವನ್ನೇ ಮಾತನಾಡಬೇಕು ಪ್ರಿಯರೇ. ಉತ್ತರ ಬರೋ ತನಕ ಪ್ರಿಯರೇ ನಕಾರಾತ್ಮಕವಾಗಲಿ, ಅಪನಂಬಿಕೆ ಆಗಲಿ, ನೀವು ರೋಗ ರಿಪೋರ್ಟ್ ಮಾತನಾಡಬೇಡಿರಿ, ಯಾವ ಸಮಸ್ಯೆ ಯಾವ ನಂಬಿಕೆಯನ್ನೇ ಮಾತನಾಡಬೇಕು ಪ್ರಿಯರೇ. ಆವಾಗ ಅಥವಾ ವಾಗ್ದಾನವನ್ನೇ ಮಾತನಾಡಿ ಸ್ತುತಿ ಮಾಡ್ತೀರಿ, ಆವಾಗ ಮಾತ್ರ ಪ್ರಾರ್ಥನೆ ಬರುತ್ತೆ. ಅದೇ ಬದಲಾಗಿ ನೀವು ಈ ಕಡೆ ತುಂಬ ಪ್ರಾರ್ಥನೆ ಮಾಡೋದು, ತುಂಬ ಅನ್ಯ ಭಾಷೆ ಮತ್ತು ಮಾತಾಡೋದೆಲ್ಲ ನಕಾರಾತ್ಮಕ, ಮಾತಾಡೋದೆಲ್ಲ ಅಪನಂಬಿಕೆ ಮಾತು, ಗುಣುಗುಟ್ಟುವಿಕೆ, ಶಾಪದ ಮಾತು, ಭಯದ ಮಾತು ಮಾತನಾಡಿದ್ರೆ ನಿಮ್ಮ ಪ್ರಾರ್ಥನೆ ಅಡ್ಡಿ ಆಗ್ತಿದೆ. ಅದಕ್ಕೆ ದಾಂಡಿಗ ಪುಸ್ತಕ 18ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಿಗೆ ಉಂಟು, ಜೀವನ ಮರಣ ನಾಲಿಗೆಯ ವಶವಾಗಿವೆ, ವಚನ ಪ್ರಿಯದ ಫಲವನ್ನು ಅನುಭವಿಸಿದರೆ. ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು, ನಿಮ್ಮ ನಾಲಿಗೆಯಲ್ಲಿ ಮರಣ ಉಂಟು, ನಿಮ್ಮ ನಾಲಿಗೆಯಲ್ಲಿ ಆಶೀರ್ವಾದ ಉಂಟು, ಶಾಪ ಉಂಟು. ಅದು ನೀವು ನಿಮ್ಮ ನಾಲಿಗೆ ಜೀವವನ್ನೇ ಮಾತನಾಡುತ್ತೀರೋ ಅದೇ ರೀತಿ ಬರ್ತದೆ ಎಂಬುದರಲ್ಲಿ ಸೊಲೊಮೋನ ಹೇಳ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನೇ, ಇದನ್ನು ನಾನು ನಿಮಗೆ ಹೇಳುವುದೆಂದರೆ ಮನಸ್ಸು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರದಲ್ಲಿ ಉತ್ತರ ಕೊಡಬೇಕು. 30ನೇ ವಾಕ್ಯ, ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವೆ, ನಿನ್ನ ಮಾತುಗಳಿಂದ ಅಪರಾಧಿಯನ್ನು ತೀರ್ಪು ಹೊಂದುವೆ. ಹಾಗಾದರೆ ನಿಮ್ಮ ಮಾತುಗಳು ಇಂಪಾರ್ಟೆಂಟ್. ನಿಮ್ಮ ಮಾತಿನಿಂದ ನೀವು ಭಕ್ತಿವಂತರ, ಭಕ್ತಿಯಿಂದ ಗೊತ್ತಾಗ್ತದೆ. ಅದಕ್ಕೆ ಸರ್ ಅಪ್ಪಲ್ಲ ಅತಿ ಸ್ಪಷ್ಟ, ವೇಷ ಬೇಡ, ನಿಜವಾದ ಭಕ್ತಿವಂತಿಕೆ ಬೇಕು. ಅದು ಈ ಪ್ರಾಕ್ಟೀಸ್ని ಮಾಡಬೇಕು ಪ್ರೇ. ನಿಮ್ಮ ಭಕ್ತಿ ಮೆಚ್ಚಬೇಕು, ಪ್ರಾರ್ಥನೆ ಉತ್ತರ ಬೇಕು, ಕಷ್ಟದಿಂದ, ಶಾಪದಿಂದ ಅಥವಾ ಸಾಲ ಬಂದ ಬಿಡುಗಡೆ ಸಿಗಬೇಕಾದ ಪ್ರೇ. 4ನೇ ಸಂಗತಿ ನೋಡುವ ಪ್ರೇ, ಪಶ್ಚಾತ್ತಾಪದ ಹೃದಯ ಉಳ್ಳವರು ಆಗಬೇಕು. ಲೂಕನ ಬರೆಸುವ ವಾರ್ತೆ 18ನೇ ಅಧ್ಯಾಯದಲ್ಲಿ 9ರಿಂದ 14 ವಾಕ್ಯ.
ಲೂಕ್ ಗಾಸ್ಪಲ್ 18:9-14. ಇದರಲ್ಲಿ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೆಂದರೆ, ಪ್ರಾರ್ಥನೆ ಮಾಡಬೇಕಾದಿಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಳ್ಳು ಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಿಟ್ಟು ಅಲ್ಲ. ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ 2 ವರ್ಷ ಉಪವಾಸ ಮಾಡ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಅದು ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡುಕೊಳ್ಳುತ್ತಾ, ದೇವರೇ, ಪಾಪೆ ನನ್ನ ಕರುಣಿಸು ಅಂದನು. ಇವನು ನೀತಿವಂತ ನಿರ್ಣಯಿಸಲ್ಪಟ್ಟವನಾಗಿ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಿಗೆ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದವನು. ಅತಿ ಸ್ಪಷ್ಟವಾಗಿರ್ತದೆ. ಭಕ್ತಿವಂತರು ಯಾರು? ಭಕ್ತಿಯ ಅಭ್ಯಾಸ ಮತ್ತು ಇಲ್ಲಿ ಫರಿಸಾಯ ಮತ್ತು ಸುಂಕದವರು ಪ್ರಾರ್ಥನೆ ಹೋಗುತ್ತಾರೆ. ಇಲ್ಲಿ ನಿಜ ಭಕ್ತಿವಂತನು ಯಾರು? ಅವನು ತನ್ನ ಬಗ್ಗೆ ಹೆಚ್ಚಳ ಪಡುವುದಿಲ್ಲ, ಅವನು ತಗ್ಗಿಸಿಕೊಳ್ಳುತ್ತಾನೆ. ಆರಾಧನೆ ಮಾಡುವಾಗ, ಸಭೆಯಲ್ಲಿ ಹೋಗೋ ದೇವರ ಆತ್ಮ ಸೇವಕರ ಮುಖಾಂತರ, ವಾಕ್ಯದ ಮುಖಾಂತರ ಮಾತನಾಡುವಾಗ ಅವನು ತನ್ನಲ್ಲೇ ಪಾಪ ಇದ್ದರೆ ಅವನು ಪಶ್ಚಾತ್ತಾಪ ಪಡುತ್ತಾನೆ. ಇವನು ನಿಜವಾದ ಭಕ್ತಿ. ಈ ಭಕ್ತಿ ವೇಷದ ಪರಿಚಯ ಮಾಡ್ತಾನೆ. ಅವನು ದೇವರ ಸನ್ನಿಧಿಗೆ ಹೋಗ್ತಾನೆ. ಅವನು ತಾನು ಮಾಡಿದ ಒಳ್ಳೆಯ ಕ್ರಿಯೆಯಲ್ಲಿ ಭರವಸೆ ಇಟ್ಟುಕೊಂಡು ಅದನ್ನೇ ಹೆಚ್ಚಿಸಿಕೊಂಡು ಇನ್ನೊಬ್ಬರ ಪಾಪವನ್ನು ನೋಡ್ತಾನೆ. ತನ್ನ ಪಾಪವನ್ನು ನೋಡಿದ್ರೆ ಇನ್ನೊಬ್ಬರ ಜೀವಿತವನ್ನು ನೋಡಿ ಅವನಿಗಿಂತ ನಾನು ತುಂಬ ಉತ್ತಮನು, ತುಂಬ ನೀತಿವಂತ ಮೇಲೆ ಅವನು ಆ ರೀತಿ ಇನ್ನೊಬ್ಬರು ತೀರ್ಪು ಮಾಡ್ತಾನೆ. ಅದು ಅರ್ಥ ಅವನು ತನ್ನ ಕ್ರಿಯೆಗಳ ಮುಖಾಂತರ ತಾನು ಭಕ್ತಿ ತೋರಿಸ್ತಾನೆ. ನಿಜವಾದ ಹೃದಯದಲ್ಲಿ ಅವನಲ್ಲಿ ಭಕ್ತಿವಂತಿಕಿಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನೇ ಅವನ ಪ್ರಾರ್ಥನೆ ಕೊಡಲಿಲ್ಲ, ಅವನ ಕಷ್ಟ ಬಿಡಲಿಲ್ಲ. ಅದೇ ಸುಂಕದವನು ಮಾಡಿದ ಪಾಪಿ ನಾನು ಕರುಣಿಸಿದರೆ ಅವನು ತನ್ನ ಪಾಪನ ಒಪ್ಪಿಕೊಂಡು ಪಶ್ಚಾತ್ತಾಪಟ್ಟ. ಯೇಸು ಕ್ರಿಸ್ತ ಅವನನ್ನು ದೇವರು ಮೇಲೆ ಕೆತ್ತಿದ್ದನು. ಅವನ ಪ್ರಾರ್ಥನೆ ಉತ್ತರ ಆಗದೆ. ಇವತ್ತು ಅನೇಕರು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಯಾಕೆ ದೇವರು ಉತ್ತರ ಕೊಡೋದಿಲ್ಲ? ಪರೀಕ್ಷೆ ಮಾಡಿರಿ. ನೀವು ಪರಿಚಯರಾಗಿ ಭಕ್ತಿ ವೇಷ ಪ್ರಾರ್ಥನೆ ಮಾಡ್ತಿರೋ, ಸುಂಕದವರಾಗಿ ನಿಜ ಪ್ರಾರ್ಥನೆ ಪ್ರಶ್ನೆ ದೇವಸ್ಥಾನ ಬರುವಾಗ ಬರೇ ನಾವು ಪಶ್ಚಾತ್ತಾಪದಿಂದ ಬರಬೇಕು. ಬರೇ ಅಹಂಕಾರದಿಂದ ನಾನೇ ನೀತಿವಂತನು, ನನ್ನ ಪಾಪ ಈ ರೀತಿ ಬರುವುದಾದರೆ ಅವನು ಕಪಟ ಭಕ್ತಿವಂತನು. ನಿಜ ಭಕ್ತಿವಂತ ದೇವಸ್ಥಾನ ಬರುವ ತನ್ನ ತಗ್ಗಿಸ್ಕೊಂಡು ಬರ್ತಾನೆ. ದೇವನನ್ನು ಪರೀಕ್ಷಿಸು, ನನ್ನನ್ನು ಶೋಧಿಸು, ದೇವನಲ್ಲಿ ಆದ್ದರಿಂದ ಈ ರೀತಿ ಬರುತ್ತಾನೆ. ಅವನು ನಿಜವಾದ ಭಕ್ತಿವಂತ. ಇನ್ನು ಎಕ್ಸಾಂಪಲ್ ನೋಡೋದ್ರೆ 1ನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. 1 John 1:8-9. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇಲ್ಲಿ ಅಪೊಸ್ತಲ ಇವನು ಅತಿ ಸ್ಪಷ್ಟನೆ. ದೇವರ ಸನ್ನಿಧಿಗೆ ಬರುವಾಗ ನನ್ನಲ್ಲಿ ಪಾಪವಿಲ್ಲ ಎಂಬ ಅಹಂಕಾರದಿಂದ ಬರಬಾರದು. ಯಾಕಂದರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ರಕ್ತ ಮಾಂಸದಲ್ಲಿ ಇರುವ ತನಕ ದೇವರ ಮಕ್ಕಳು ಪಾಪವೇ ಮಾಡುವುದಿಲ್ಲ ಎಂಬುದೇ. ಈ ರಕ್ತ ಮಾಂಸದಿಂದ ದೇವರ ಮಕ್ಕಳು ದೊಡ್ಡ ದೊಡ್ಡ ಪಾಪ ಮಾಡದಿದ್ದರೂ ಆಲೋಚನೆಯಲ್ಲಿ, ಮಾತಿನಲ್ಲಿ ಪಾಪ ಮಾಡುವ ಸಂಗತಿಗಳು ಈ ಲೋಕದ ಇದ್ದ ನಿಮಿತ್ತಾಗಿ ದೇವರ ಸನ್ನಿಧಿ ಬರುವಾಗ ನಾವು ಯಾವ ನನ್ನಲ್ಲಿ ಪಾಪವಿಲ್ಲ ಎಂಬುದೇ ಅಹಂಕಾರ ಬರದೆ ದೇವರ ವಾಕ್ಯ ಓದುವರಾಗಬೇಕು. ಇವತ್ತು ಅನೇಕರು ಯಾಕೆ ಅವರ ಪ್ರಾರ್ಥನೆಗಳಿಗೆ ಉತ್ತರ ಬರೆದರೆ ಇಲ್ಲಿ ನೋಡ್ತೇವೆ 8ರ ವಾಕ್ಯದಲ್ಲಿ ನೋಡ್ತೇವೆ, ನಮ್ಮಲ್ಲಿ ಪಾಪವಿಲ್ಲವನ್ನು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ಅದರ್ಥ ನೀವು ಪ್ರಾರ್ಥನೆ ಮಾಡೋ ಮೊದಲು ದೇವರ ವಾಕ್ಯನ ಓದುವ ಅಭ್ಯಾಸ ಮಾಡಲೇಬೇಕು. ನೀವು ಪ್ರಾರ್ಥನೆ ಮಾಡೋ ದೇವರ ವಾಕ್ಯ ಓದದಿದ್ದರೆ, ಬರೀ ಪ್ರಾರ್ಥನೆ ಮಾಡಿದರೆ ನಿಮಗೇನು ಬರ್ತದೆ? ನಾನೇ ನೀತಿವಂತನು, ನಾನೇ ಪರಿಶುದ್ಧ ಎಂಬುದು ಆ ಒಂದು ಭಾವನೆ ಬರ್ತದೆ. ದೇವರ ವಾಕ್ಯನೂ ಓದುವುದಿಲ್ಲ, ದೇವರ ವಾಕ್ಯ ಧ್ಯಾನ ಮಾಡಿದ್ರೆ ಪಾಪ ಉಂಟು ನೀವು ಅಂತ ಪ್ರಾರ್ಥನೆ ಮಾಡಿದ ಕೂಡಲೇ ನಾನು ತುಂಬ ಭಕ್ತಿ, ನಾನು ತುಂಬ ಗಂಟೆ ಅನ್ನೋ ಒಂದು ರೀತಿಯ ಉಬ್ಬುವಿಕೆ ಬರ್ತದೆ. ಇದು ಏನಾಗಿದೆ, ಅವನಲ್ಲಿ ನಿಜವಾದ ಭಕ್ತಿ ಇಲ್ಲ. ನಿಜವಾದ ಭಕ್ತಿವಂತ ಏನು ಮಾಡ್ತಾನೆ? ಪ್ರಾರ್ಥನೆ ಮಾಡುವ ಮೊದಲು ಪ್ರಾರ್ಥನೆ ನಂತರ ಬೈಬಲ್ ಓದೋಕೆ. ಪ್ರಾರ್ಥನೆ ಮಾಡುವ ಮೊದಲು ಯಾಕೆ ಬೈಬಲ್ ಓದಬೇಕಂದರೆ, ಯಾವಾಗ ನೀವು ಪ್ರಾರ್ಥನೆ ಮಾಡೋದು ಬೈಬಲ್ ಓದೋ ಅಭ್ಯಾಸ ಮಾಡುವುದಾದರೆ ಆ ವಾಕ್ಯ ಧ್ಯಾನ ಮಾಡುವಾಗ ಅದು ನಮ್ಮಲ್ಲಿ ಎಲ್ಲಿಯಾದರೂ ನಡತೆಯಲ್ಲಿ, ಆಲೋಚನೆಯಲ್ಲಿ ಅಥವಾ ಎಲ್ಲಿಯಾದರೂ ಸಣ್ಣ ಪಾಪ ಇರುವುದು, ದೊಡ್ಡ ಪಾಪ ಇರುವುದು, ಆ ವಾಕ್ಯ ನಮ್ಮಲ್ಲಿರೋ ಪಾಪಗಳನ್ನು ನಮಗೆ ತೋರಿಸಿಕೊಡುತ್ತದೆ. ನಮ್ಮಲ್ಲಿ ಪಾಪ ಇದ್ದದ್ದು ನಮಗೆ ಮನವರಿಕೆ ತರ್ತದೆ. ಆಗ ನಾವೇನಾಗ್ತೇವೆ? ನಾವು ಒಪ್ಪಿಕೊಳ್ಳುತ್ತೇವೆ. ನಮ್ಮಲ್ಲಿ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸು ನೀತಿ ಒಂದು ಆವಾಗ ನಮ್ಮ ಪ್ರಾರ್ಥನೆ ನಿಜವಾದ ಪ್ರಾರ್ಥನೆ.
ನಿಜ ಭಕ್ತಿ ಅಂತ ಪಡೆದು ತಗೊಳ್ತದೆ. ಅದೇ ಬರೀ ನಾನು ಪ್ರಾರ್ಥನೆ ಗಂಟೆನೂ ಪ್ರಾರ್ಥನೆ ಮಾಡುತ್ತೇನೆ, ಅದರ ವಾಕ್ಯ ನಾನು ಓದುವುದಿಲ್ಲ. ಆಗ ಏನಾಗ್ತದೆ, ನಾನು ತುಂಬ ಭಕ್ತಿವಂತನು, ತುಂಬ ಇಂಥ ಒಂದು ಉಬ್ಬುವಿಕೆ ಬರ್ತದೆ, ನನ್ನಲ್ಲಿ ಪಾಪ ಉಂಟು ಅವನಿಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಅಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಅವನು ಮೋಸ ಹೋಗ್ತಾನೆ? ಅವನಲ್ಲಿ ಸತ್ಯ ಎಂಬುದು ಅವನಿಲ್ಲ. ಸತ್ಯ ಇದ್ದರೆ, ವಾಕ್ಯ ಇದ್ದರೆ, ವಾಕ್ಯ ಏನು ಮಾಡ್ತದೆ, ನಮ್ಮಲ್ಲಿ ಸಣ್ಣ ಸಣ್ಣ ಪಾಪಗಳು ಆಲೋಚನೆಯಲ್ಲಿ ಸಣ್ಣ ಪಾಪಗಳಿದ್ದರೂ ಅದು ತೋರಿಸಿಕೊಡುತ್ತೆ. ಮತ್ತು ವಾಕ್ಯ ನಮಗೆ ಅಹಂಕಾರ ತರುವುದಿಲ್ಲ. ವಾಕ್ಯನ ಓದುವ ನಮಗೆ ನಾವು ತಗ್ಗಿಸಪಡುತ್ತೇವೆ, ಇನ್ನೂ ದೇವವನ್ನು ತಗ್ಗಿಸಿಕೊಂಡ್ಬರ್ತೇವೆ, ನಮ್ಮಲ್ಲಿ ನಿಜವಾದ ಭಕ್ತಿವಂತರಾಗುತ್ತೇವೆ. ಆ ವಾಕ್ಯ ವಿಧಿಯಾಗಿಕೊಂಡು ಪ್ರಾರ್ಥನೆ, ಆ ಪ್ರಾರ್ಥನೆ ದೇವರು ಮೆಚ್ಚುತ್ತಾನೆ. ಇದು ಅತಿ ಇಂಪಾರ್ಟೆಂಟ್ ಆಗಿದೆ ಪ್ರೇರೆ. ಇಲ್ಲದ್ರೆ ಅನೇಕರು ಇದು ಬರೀ ಪ್ರಾರ್ಥನೆ ಮಾಡ್ತಾರೆ, ವಾಕ್ಯದಿಂದ ಪರೀಕ್ಷೆ ಮಾಡಿ ನಿಮಿತ್ತ ಅವರ ಪ್ರಾರ್ಥನೆಯು ಅದು ವ್ಯರ್ಥವಾಗುತ್ತೆ. ಅದಕ್ಕೆ ಇನ್ನೊಂದು ದರ್ಶನ ನೋಡೋಪ್ರೆ, ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ಎಕ್ಲೆಸಿಯಸ್ ಚಾಪ್ಟರ್ 5 ವರ್ಸ್ 1. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು, ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು, ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ಇಲ್ಲಿ ಏನಿದೆ ಪುನಃ ದೇವಸ್ಥಾನ ಅಂದರೆ ಪ್ರಾರ್ಥನೆ ಮಾಡುವಾಗ, ದೇವರ ಸನ್ನಿಧಾನಕ್ಕೆ ಸಭೆಗೆ ಹೋಗುವಾಗ ಇಲ್ಲಿ ಸ್ವಲ್ಪ ನಿನ್ನ ಹೆಜ್ಜೆಯನ್ನು ನಮ್ಮ ಜೀವಿತ ಗಮನಿಸಬೇಕು. ಹೇಗೆ ಗಮನಿಸುವುದು? ಮೊದಲು ವಾಕ್ಯ ಓದಬೇಕು, ವಾಕ್ಯ ಧ್ಯಾನ ಮಾಡಬೇಕು. ದೇವರ ಆತ್ಮನೇ, ನಾನು ಪ್ರಾರ್ಥನೆ ಬೆಳಗ್ಗೆ ಬಂದಿದ್ದೇನೆ, ಈ ವಾಕ್ಯದ ಮೂಲಕ ನಾನು ಶೋಧಿಸು, ಪರೀಕ್ಷೆ. ಆಗ ದೇವರ ವಾಕ್ಯ ನಮ್ಮಲ್ಲಿ ಮಾತನಾಡುತ್ತದೆ. ಆಗ ನಮ್ಮಲ್ಲಿ ಸಣ್ಣ ಸಣ್ಣ ಪಾಪಗಳು ತೋರಿಸಿಕೊಂಡು ಪಶ್ಚಾತ್ತಾಪ ಹೊಡಿಟ್ಟಿರೋ ಇದನ್ನು ತೊಲಗಿಸುವುದು. ಆಗ ನೀವು ಮಾಡೋ ಪ್ರಾರ್ಥನೆ ನಿಜವಾದ ಭಕ್ತಿ ಪಡೆದು ಕೇಳ್ತಾರೆ. ಇಲ್ಲದ್ರೆ ಏನಿದೆ, ಸೊಲೊಮೋನನು ಅವನ ಯಜ್ಞ ಮೂಢರ ಏನು, ಅವನಲ್ಲಿ ಪಾಪ ಉಂಟು, ಅವನು ತಿಳಿದುಕೊಳ್ಳೋದಿಲ್ಲ, ಅವನು ಪ್ರಾರ್ಥನೆ ಮಾಡ್ತಾನೆ, ತಾನು ನೀತನ್ನು ನೆನೆಸ್ಕೊಳ್ತಾನೆ, ಅದು ಮೂಢರು. ಅದೇ ವಾಕ್ಯ ಓದಿಕೊಂಡು ಪ್ರಾರ್ಥನೆ ಮಾಡೋನು, ಅವನು ತಗ್ಗಿಸ್ಕೊಂಡು ಅವನ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡುತ್ತಾನೆ, ಅವನ ಉತ್ತರ ಬರ್ತದೆ. ಇನ್ನೊಂದು ದರ್ಶನ ನೋಡ್ರೆ, ಇಬ್ರಿಯರಿಗೆ ಬಿಡ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ಇಬ್ರಿಯರು ಚಾಪ್ಟರ್ 10 ವರ್ಸ್ 22. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪರೀಕ್ಷಿಸಿಕೊಂಡು ದೇಹವನ್ನು ತಿಳಿಯಿಂದ ತೊಳೆದುಕೊಂಡು ಪರಿಪೂರ್ಣ ನಂಬಿಕೊಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿ ದೇವರ ಬಳಿಗೆ ಬರೋಣ. ಅಪೊಸ್ತಲ ಪೌಲನು ಹೇಳ್ತಾನೆ, ಪ್ರಾರ್ಥನೆ ಮಾಡುವಾಗ ನಿಮ್ಮ ಭಕ್ತರಾಗಿದೆ, ನೀನು ಅಪರಾಧಿ ನಮ್ಮ ಮನಸ್ಸು ಸಾಕ್ಷಿ ಕೊಡಬಾರದು ಎಂಬುದೇ. ಅದಕ್ಕೆ ಹೇಗೆ ಪ್ರಾರ್ಥನೆ ಮಾಡುವುದು, ಬೈಬಲ್ ಓದಲೇಬೇಕು. ದೇವರ ವಾಕ್ಯ ಓದಿಕೊಂಡು ನಿಮ್ಮ ಹೃದಯವನ್ನು ಪರೀಕ್ಷಿಸಿಕೊಳ್ಳಬೇಕು. ಆಗ ವಾಕ್ಯವು ನಿಮ್ಮನ್ನು ಅಪರಾಧ ತೀರ್ಪು ಕೊಡುವುದರೆ ಒಪ್ಪಿಕೊಳ್ಳಬೇಕು. ಆಗ ಈ ರಕ್ತ ನಿಮ್ಮನ್ನು ಪ್ರೋಕ್ಷಣೆ ಮಾಡ್ತದೆ. ಅಲ್ಲಿ ಹೃದಯ ಪ್ರೋಕ್ಷಣೆ ತರ್ತಾರೆ. ಮತ್ತು ಇರ್ತದೆ, ದೇಹವನ್ನು ತಿಳಿ ನೀರಿನ ತೊಳೆದುಕೊಳ್ಬೇಕು. ನಾವು ಎಷ್ಟು ನೀವು ವಾಕ್ಯ ಓದಿ ಪ್ರಾರ್ಥನೆ ಮಾಡುವಾಗ ಈ ವಾಕ್ಯ ಏನು ಮಾಡ್ತದೆ, ನಿಮ್ಮ ಮನಸ್ಸನ್ನು ಅದನ್ನು ದೇವರ ವಾಕ್ಯದಲ್ಲಿ ನೀರಿಗೊಳಿಗೆ ಅಲ್ಲಿ ನೋಡ್ತೇವೆ. ದೇವಸ್ಥಾನಕ್ಕೆ ಗುಡ ಹೋಗೋ ಮೊದಲಿಗೆ ಒಂದು ಗಂಗಾಲ ಇತ್ತು ಪ್ರೇರೆ. ಆ ಗಂಗಾಲದಲ್ಲಿ ಅವರು ಕೈ ಕಾಲು ತೊಳೆದುಕೊಂಡು ಹೋಗಬೇಕು ನಿಯಮ ಇತ್ತು. ಇವತ್ತು ಅದೇ ಅರ್ಥ ಅಪೊಸ್ತಲ ಹೇಳ್ತೇನೆ, ದೇಹವನ್ನು ತಿಳಿದ ಅರ್ಥ ದೇವರ ವಾಕ್ಯವನ್ನು ಓದಿಕೊಂಡು ಪ್ರಾರ್ಥನೆ ಮಾಡುವಾಗ ಈ ವಾಕ್ಯ ನಿಮ್ಮ ಹೃದಯವನ್ನು ಶುದ್ಧೀಕರಿಸುವ ಸಾಮರ್ಥ್ಯ ದೇವರ ವಾಕ್ಯ ಉಂಟು. ಆಗ ನೀವು ಶುದ್ಧರಾಗುತ್ತದೆ. 4ನೇ ನೋಡಿದರೆ ನಂಬಿಕೆ ಬರುತ್ತದೆ. ಈಗ ನಂಬಿಕೆ ಹೇಗೆ ಬರ್ತದೆ? ನೀವು ಪ್ರಾರ್ಥನೆ ಮಾಡೋ ಮೊದಲು ವಾಕ್ಯ ಓದಿರಿ, ವಾಕ್ಯದ ಆಗ ನಿಮಗೆ ನಂಬಿಕೆ ಬರ್ತದೆ. ಆ ನಂಬಿಕೆ ಮಾಡಿದ ಪ್ರಾರ್ಥನೆ ಕೇಳುತ್ತಾರೆ. ಯಥಾರ್ಥದೇ ವಿಧೇಯತೆ. ಈಗ 5 ಸಂಗತಿ ಬರೋದಕ್ಕೋಸ್ಕರ ನಿಮ್ಮ ಪ್ರಾರ್ಥನೆ ಭಕ್ತಿವಂತರಾಗಿ ಆಗಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಅವಸರ ಪಡಬೇಡಿ. ಪ್ರಾರ್ಥನೆ ಮಾಡೋ ಮೊದಲು ನಿಮ್ಮ ಬೈಬಲ್ ತೆಗೆದುಕೊಂಡು ಓದಬೇಕು ಪ್ರೇರೆ. ಆವಾಗ ನಿಮ್ಮ ಮನಸ್ಸಾಕ್ಷಿ ಪರೀಕ್ಷೆ ಮಾಡಬೇಕು. ಆ ವಾಕ್ಯ ನಿಮ್ಮ ಮನಸ್ಸಾಕ್ಷಿ ನಿರಾಪರಾಧ ಹೇಳಿದರೆ ತೊಂದರೆ ಇಲ್ಲ, ಅಪರಾಧ ಹೇಳಿದರೆ ಏನು ಮಾಡಬೇಕು? 2ನೇ ಸಂಗತಿಯಲ್ಲಿ ಹೃದಯ ಪರೀಕ್ಷಿಸಿಕೊಳ್ಳಬೇಕು. ಹೇಗೆ ಪರೀಕ್ಷಿಸೋದು? ಒಪ್ಪಿಕೊಳ್ಳಬೇಕು. ಹಾಗೆ ರಕ್ತವು ನಿಮ್ಮನ್ನು ಪರೀಕ್ಷೆ. ಮತ್ತು ದೇವರ ವಾಕ್ಯ ಓದುವಾಗ ಏನಿರ್ತದೆ, ಅದು ನೀರಿನ ಹಾಗೆ ನಿಮ್ಮನ್ನು ಶುದ್ಧೀಕರಿಸ್ತದೆ. 4 ದೇವರ ವಾಕ್ಯ ಓದುವ ನಿಮಗೆ ನಂಬಿಕೆ ಬರ್ತದೆ. 5ನೇ ಸಂಗತಿ, ದೇವರ ವಾಕ್ಯ ಓದುವುದಲ್ಲ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಕೊಂಡು ಮಾಡೋ ಪ್ರಾರ್ಥನೆ ಯಥಾರ್ಥವಾದ ಪ್ರಾರ್ಥನೆ. ಈ 5 ಸಂಗತಿಗಳು ನಿಮಗೆ ವಾಕ್ಯ ಮೊದಲು ಓದಿಕೊಂಡು ಧ್ಯಾನ ಮಾಡಿದ್ದಾರೆ. ಮತ್ತು 5 ಸಂಗತಿಗಳು ನಿಮ್ಮಲ್ಲಿ ಇದು ಆಗಬೇಕು. ಆಗ ಮಾಡೋ ಪ್ರಾರ್ಥನೆ ಯಥಾರ್ಥ ಪ್ರಾರ್ಥನೆ, ಭಕ್ತಿವಂತರ ಪ್ರಾರ್ಥನೆ 100% ಉತ್ತರ ಕೊಡುತ್ತಾನೆ. ಅದಕ್ಕೆ ಅಪೊಸ್ತಲ ಖಾಲಿ ವೇಷ ಹಾಕಬಾರ್ದು, ನಿಜ ಭಕ್ತಿವಂತರು ಈ ಸಂಗತಿಯನ್ನು ಮಾಡಬೇಕು. ದೇವರು ನಮಗೆ ಸ್ತೋತ್ರವಾಗಿ ನಂಬುತ್ತೇನೆ. ನಿಮಗೆ ಅರ್ಥವಾಯಿತು ತುಂಬದಾಗಿ ಪರೇ. ಇದರ ಬಗ್ಗೆ ನಿಮಗೆ ಪ್ರಾರ್ಥನೆ ಮಾಡಬೇಕು ಇದ್ದರೆ ನೀವು ಫೋನ್ ಮಾಡಿದ್ರೆ ಪ್ರಾರ್ಥನೆ ಮಾಡಿದರೆ, ನಿಮ್ಮ ಯಾವುದೇ ರೋಗಗಳಿದ್ದರೆ ಫೋನ್ ಮಾಡಿ ನಾವು ಪ್ರಾರ್ಥನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ತಂದೆಯವರೇ, ನಾವೆಲ್ಲ ಸ್ತೋತ್ರ ಕೊಂಡಾಡ್ತೇನೆ ದೇವ. ಈ ಸಂದ ಮುಖಾಂತರ ನೀವು ಮಾತನಾಡಿದಿ,
ಯಾವ ರೀತಿ ನಾವು ಭಕ್ತಿವಂತರಾಗಬೇಕು, ಭಕ್ತಿವಂತರಂದರೆ ಏನು, ಭಕ್ತಿ ವ್ಯವಸ್ಥೆಯನ್ನು ತೋರಿಸುವ ವಾಕ್ಯದ ಪ್ರಕಾರ ನಮ್ಮ ಮಕ್ಕಳ ಜೊತೆಗೆ ನೀನು ಮಾತನಾಡಿದಿ. ಪ್ರತಿಯೊಬ್ಬರು ಆತ್ಮಕನ್ನು ತೆರೆದಿದ್ದಿ. ಪ್ರತಿಯೊಬ್ಬ ಭಕ್ತಿಯ ವೇಷವನ್ನು ತೆಗೆದುಹಾಕನು. ನಿಜವಾದ ಭಕ್ತಿವಂತರ ಜೀವನ ಪ್ರತಿಯೊಬ್ಬರನ್ನು ಕೃಪೆಯನ್ನು ಕೊಡಬೇನು ಬಿಡುಕೊಡ್ತೇನೆ ದೇವ. ಮತ್ತು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಬೇಕೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನುನ್ನತಿಯು ಸದಾ ಕಾಲವು ಈ ಸಂದೇಶಗಳ ಪ್ರತಿಯೊಬ್ಬರ ಸಂಗಡ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ಆಶೀರ್ವಾದ ಮಾಡಲಿ.